ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವೇದಾಂತ ಕೇಸರಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ತತ್ಸಂಬಂಧಿ ಪ್ರವಚನಕ್ಕೆ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಈ ಒಂದು ಸಿದ್ಧಾಂತ ಶಿಖಾಮಣಿಯೊಳಗ 101 ಸ್ಥಳಗಳದವ. ಅಂಗಸ್ಥಳದೊಳಗ 6 ಸ್ಥಳಗಳು ಬರ್ತವ. ಭಕ್ತಾಂಗ, ಮಹೇಶಾಂಗ, ಪ್ರಸಾದಾಂಗ, ಪ್ರಾಣಲಿಂಗ್ಯಾಂಗ, ಶರಣಾಂಗ, ಐಕ್ಯಾಂಗ. ಮುಂದ ಆ ಭಕ್ತಾಂಗ ಹೋಗಿ ಲಿಂಗಸ್ಥಲಿ ಆಗಬೇಕು ಅಂತಂದ್ರ ಅಲ್ಲಿ 6 ಲಿಂಗಗಳು ಬರ್ತಾವ. 6 ಲಿಂಗಗಳು ಯಾವ್ಯಾವು? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ. ಭಕ್ತಾಂಗ ಏನಾತನ? ಆಚಾರಲಿಂಗ. ಮಹೇಶಾಂಗ ಗುರುಲಿಂಗ. ಪ್ರಸಾದಿ ಶಿವಲಿಂಗ. ಪ್ರಸಾದಿ ಭಕ್ತ ಮಹೇಶ ಪ್ರಸಾದಿ ಹಾಗೂ ಶಿ ಅಂದ್ರೆ ಶಿವಲಿಂಗ, ಪ್ರಸಾದಿ ಶಿವಲಿಂಗ. ಮತ್ತೆ ಪ್ರಾಣಲಿಂಗ ಯಾವ ಲಿಂಗ ಆತನ? ಮುಂದಿನ 3 ಹೇಳ್ರಿ. ಚರಲಿಂಗ, ಜಂಗಮಲಿಂಗ. ಪ್ರಾಣಲಿಂಗಿ ಯಾವ ಲಿಂಗ ಆಗ್ತಾನ? ಚರಲಿಂಗ ಆಯ್ತು. ಚರಲಿಂಗದಿಂದ ಕೆಳಗಿನ ಒಂದು ಅದಲ್ಲ, ಪ್ರಸಾದಲಿಂಗ. ಶರಣಸ್ಥಲಿ ಪ್ರಸಾದಲಿಂಗ ಆಗ್ತಾನ. ಐಕ್ಯಸ್ಥಲ ಮಹಾಲಿಂಗ. ಲಿಂಗಸ್ಥಳದೊಳಗ 6 ಲಿಂಗಗಳದವ. ಅಂಗಸ್ಥಳದೊಳಗ 6 ಅಂಗಸ್ಥಳಗಳದವ. ಆ 6 ಅಂಗಸ್ಥಳದೊಳಗ ಮತ್ತೆ ಆವಾಂತರ ಸ್ಥಳಗಳದವ. ಆವಾಂತರ ಸ್ಥಳಗಳು 44. ಒಟ್ಟ 101 ಸ್ಥಳಗಳು, 57 ಲಿಂಗ ಸ್ಥಳಗಳು, 44 ಅಂಗಸ್ಥಳಗಳು. ಆ 44 ಅಂಗಸ್ಥಳಗಳಲ್ಲಿ 1ನೇ ಸ್ಥಳ ಪಿಂಡಸ್ಥಲಿ. ನಾವು ಏನ್ ಮಾಡಿವಿ? ಯಶಸ್ವಿಯಾಗಿ ಪೂರೈಸಿವಿ. ಸುಮಾರು 24 ಪ್ರವಚನಗಳನ್ನ ಹೇಳುವ ಕೇಳುವ ಮೂಲಕ ಅದರ ಮಾಹಿತಿಯನ್ನ ಸಂಗ್ರಹ ಮಾಡಿವಿ. ಈಗ ಪಿಂಡಸ್ಥಳ ಅಂತಂದ್ರೆ ಏನು ಅಂತಂದ್ರೆ, ಅದರೊಳಗೆ 1ನೇ ಶ್ಲೋಕದೊಳಗೆ ಬರೀತಾರೆ, ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷಿಣೆ ಪಾಪ ಪಂಜರೆ. ಅನಂತ ಜನ್ಮಗಳಿಂದ ಪುಣ್ಯ ಮಾಡಿ 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 ಪಾಪದ ಪಂಜರ ಅಂದ್ರೆ ಪಾಪದ ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ತಯಾರಾದವನಿಗೆ ಏನಂತಾರ? ಶುದ್ಧಾಂತಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಪುನರ್ಜನ್ಮಕ್ಕ ಕಾರಣ ಆಗಂತ ಬೇರೆ ಕರ್ಮಗಳು ಮಾಡುವುದನ್ನು ನಿಲ್ಲಿಸಿ ಪೂರ್ವಜನ್ಮದ ಕರ್ಮಗಳನ್ನ ಮಾತ್ರ ಭೋಗಿಸ್ತಾ ಇರೋವನಿಗೆ ಶುದ್ಧಾಂತಕರಣ ಅಂತ. ಶುದ್ಧಾಂತಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಪಿಂಡಸ್ಥಲಿ ಅಂದ್ರೂ ಒಂದೇ, ಶುದ್ಧ ಮಾನಸ ಸ್ಥಲಿ ಅಂದ್ರೂ ಒಂದೇ. ಶುದ್ಧ ಮಾನಸ ಸ್ಥಲಿ ಅಂದ್ರೆ ಏನು? ನಿಮ್ಮ ವೇದಾಂತ ಸಾಧನೆ ಒಳಗೆ ಫಸ್ಟ್ ಸಾಧನೆ ಯಾವುದು? ನಿರ್ಮಲ ಚಿತ್ತ ಸಾಧನೆ ಆದ ಇಲ್ಲ? ನಿಷ್ಕಾಮ ಕರ್ಮ ಮಾಡೋದ್ರಿಂದ ಫಸ್ಟ್ ಸಾಧನೆ ಎಲ್ಲಿಂದ ಚಾಲು ಆಗ್ತದೆ? ಸಿದ್ಧಾಂತ ಶಿಖಾಮಣಿ ಪಿಂಡಸ್ಥಲಿಲಿಂತ. ವೇದಾಂತದೊಳಗ ನಿಷ್ಕಾಮ ಕರ್ಮ ಮಾಡಿ ಏನ್ ಮಾಡ್ತಾರೆ? ನಿಷ್ಕಾಮ ಕರ್ಮದಿಂದ ಏನ್ ತಯಾರಾತು? ಏನ್ ಸೌಂಡ್ ಅದು? ಮಾತಾಡೋದಿಲ್ಲ, ಬರೀ ಸೌಂಡ್ ಮಾಡ್ಲಕತ್ತಾರ.
ನಿಷ್ಕಾಮ ಕರ್ಮದಿಂದ ವೇದಾಂತದೊಳಗ ಆಧ್ಯಾತ್ಮ ಸಾಧನೆ ಚಾಲು ಆಗ್ತದೆ. ಅದೇ ರೀತಿ ಇಲ್ಲಿ ಕೂಡ ಅಂಗನು ಲಿಂಗವಾಗುವುದಕ್ಕೆ ಫಸ್ಟ್ ಸ್ಟೆಪ್ ಪಿಂಡಸ್ಥಲ ಇಡ್ತಾನ. ಈ ಪಿಂಡಸ್ಥಲದೊಳಗ ಫಸ್ಟಿಗೆ ಪಿಂಡಸ್ಥಲ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿರಿ? ಪಿಂಡಸ್ಥಲ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿರಿ? ಶುದ್ಧ ಮಾನಸ ಸ್ಥಲಿ, ಮನಸ್ಸು ಶುದ್ಧ ಇಟ್ಕೊಳ್ಳೋದು. ಮನಸ್ಸು ಶುದ್ಧ ಇಟ್ಕೊಳ್ಳೋದು ಅಂತಂದ್ರೆ ವೇದಾಂತದೊಳಗ ಫಸ್ಟ್ ಸ್ಟೆಪ್ಪಿಗೆ ಏನಂತೀರಿ? ನಿಶ್ಚಲ ಚಿತ್ತ, ಆಮೇಲೆ ಮೊದಲು ನಿರ್ಮಲ ಚಿತ್ತ. ಫಸ್ಟ್ ಸ್ಟೆಪ್ ಯಾವುದು? ನಿರ್ಮಲನ ನಿಶ್ಚಲನ? ನಿಷ್ಕಾಮ ಕರ್ಮನ ನಿಷ್ಕಾಮ ಉಪಾಸನೆನ? ಫಸ್ಟ್ ನಿಷ್ಕಾಮ ಕರ್ಮ. ಹಂಗ ಫಸ್ಟ್ ಸ್ಟೆಪ್ ಆಧ್ಯಾತ್ಮ ಸಾಧನೆ ಮಾಡ್ಬೇಕಾದ್ರ, ಯಾವುದೇ ಪದ್ಧತಿ ಒಳಗೆ ಹೋಗ್ಬೇಕಾದ್ರ ಮೊದಲು ಮನಸ್ಸು ಶುದ್ಧ ಇಟ್ಕೊಂಡು ಹೋಗ್ಬೇಕು. ಇದು ಆದೇಶ. ಮನಸ್ಸು ಸ್ವಚ್ಛ ಇಟ್ಕೊಂಡು ಹೋಗ್ಬೇಕು. ಮತ್ತೆ ಈ ಮನಸ್ಸು ಶುದ್ಧ ಇರ್ಬೇಕಾದ್ರ ಹೆಂಗಪ್ಪ ಅಂತಂದ್ರೆ 4 ಐಟಮ್ ಹೇಳ್ಯಾರವ್ರು: ವಿಜ್ಞಾನ, ಯೋಗ, ಸನ್ಯಾಸ ಮತ್ತು ಭೋಗ. ವಿಜ್ಞಾನ ಅಂತಂದ್ರ ಸುಮ್ಮನೆ ಯಾರು ಬೇಕವ್ರು ಏನ್ ಬೇಕದು ಬಾಯಿಲೆ ಏನಾರೇ ಹೇಳಿದ್ದು ಸಂಬಂಧ ಇಲ್ಲ, ಶಾಸ್ತ್ರೀಯವಾಗಿರ್ಬೇಕು. ಅದಕ್ಕೆ ವೇದ ಕೃಪೆಯಿಂದ ಏನು ಗ್ರಂಥ ಹಿಡ್ಕೊಂಡು ಓದ್ತೀರಿ ಆ ಆಧ್ಯಾತ್ಮ ಸಾಧನೆಗೆ ಸಂಬಂಧಪಟ್ಟಂತೆ ಅದು ವಿಜ್ಞಾನ. ಆ ವಿಜ್ಞಾನವನ್ನು ಬಿಟ್ಟು ಮನಸ್ಸು ಅಜ್ಞಾನದಾಗ ಹರಿತಿರ್ತದ. ಆ ಅಜ್ಞಾನದಾಗ ಹರಿಯುವ ಮನಸ್ಸನ್ನ ಏನ್ ಮಾಡ್ಬೇಕು ನಾವು? ಚಿತ್ತವೃತ್ತಿ ನಿರೋಧ. ಆ ಚಿತ್ತವೃತ್ತಿಯನ್ನು ನಿರೋಧಿಸಿ ಅದನ್ನ ಆಧ್ಯಾತ್ಮ ಸಾಧನೆಗೆ ತೊಡಗಿಸಿದ್ರಿ ಅಂತಂದ್ರೆ ಅದು ಯೋಗ. ಆಧ್ಯಾತ್ಮ ಸಾಧನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಶಾಸ್ತ್ರಗಳಿಂದ ಗುರುಗಳಿಂದ ಗ್ರಹಣ ಮಾಡಿದ್ರಿ ಅಂತಂದ್ರೆ, ಬರೀ ಗ್ರಹಣ ಮಾಡಿದ್ರೆ ಅಷ್ಟೇ ಅಲ್ಲ, ಗುರುವಾಕ್ಯ ಶಾಸ್ತ್ರ ವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಮಾಡಿ ಆ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಮನಸ್ಸನ್ನ ಹರಿಸಿದ್ರಿ, ಅದು ಯೋಗ. ಇದು ನೀವು ಮಾಡ್ತಾ ಇರೋ ಸಾಧನೆ. ಆದರೆ ಇಲ್ಲಿ ಬರುವ ಜೀವನದಲ್ಲಿ ಆ ಯೋಗ ಮಾಡುವುದಕ್ಕ ಅನುಕೂಲ ಪ್ರತಿಕೂಲ ಏನೇನೋ ಆಗ್ತಿರ್ತಾವ. ಆ ಅನುಕೂಲ ಪ್ರತಿಕೂಲಗಳೆಲ್ಲ ಪರಮಾತ್ಮ ಇದು ನಂದಲ್ಲಪ್ಪ, ಇದು ನಿಂದು ಅಂತೇಳಿ ಪರಮಾತ್ಮನಿಗೆ ಅದು ಸಮರ್ಪಿಸಿ ನಿಮ್ಮ ಯೋಗ ಸಾಧನೆ ಒಳಗ ನೀವು ಏನಾಗಬೇಕು? ನಿರತರಾಗಬೇಕು. ಸಂಸಾರ ನೀವು ಚಿಂತೆ ಮಾಡಿದ್ರೆ ಬಗೆಹರಿತಿತ್ತಂದ್ರೆ ಡಬಲ್ ಚಿಂತೆ ಮಾಡೋದು. ಆ ಸಂಸಾರಕ್ಕೆ ಜವಾಬ್ದಾರಿ ಇರೋ ಪರಮಾತ್ಮ ಬೇರೆನೇ ಅದಾನ. ನಿಮಗೆ ಹುಟ್ಟಿಸಿ, ಎಲ್ಲಾ ಜೀವಿಗಳಿಗೆ ಹುಟ್ಟಿಸಿ ಅವ್ರಿಗೆ ಯಾವ ಕಾಲಕ್ಕೆ ಏನ್ ಭೋಗ ಕೊಡಬೇಕು, ಎಷ್ಟು ವರ್ಷ ಆಯುಷ್ಯ ಇರಬೇಕು, ಏನಾಗಿ ಹುಟ್ಟಬೇಕು, ಎಲ್ಲಿ ಆಗಿ ಹುಟ್ಟು, ಅದೆಲ್ಲ ಲೆಕ್ಕ ಮಾಡೋ ಬೇರೆನೇ ಅದಾನ. ಅದನ್ನ ಮೊದಲು ಪರಮಾತ್ಮನಿಗೆ ಸಮರ್ಪಿಸಿ ನೀವು ನಿಶ್ಚಿಂತೆಯಾಗಿ ಯೋಗ ಸಾಧನೆಯಲ್ಲಿ ತೊಡಗ್ರಿ. ಇದಕ್ಕೇನಂತಾರ? ಸನ್ಯಾಸ. ಮತ್ತೆ ಭೋಗ ಅಂತಂದ್ರೆ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನ ಪರಮಾತ್ಮ ಇದು ನೀನು ಭಿಕ್ಷೆಯಪ್ಪ ಅಂತೇಳಿ ಏನ್ ಮಾಡ್ಬೇಕು? ಅದನ್ನ ಭೋಗಿಸ್ಬೇಕು, ಸಂತೋಷವಾಗಿ ಭೋಗಿಸ್ಬೇಕು. ನಾವಲ್ಲ ಅಂತೇಳಿ ಅದರಿಂದ ಏನಾರ ತಪ್ಪಿಸ್ಕೊಳಕ್ ಹೋದ್ರಿ ಮುಂದೆ ಅದರ ಡಬಲ್ ಬಡ್ಡಿ ಸಮೇತ ಮತ್ತೆ ಅದು ಭೋಗ ಬರ್ತದ. ಹಿಂಗಾಗಿ ನಿಮ್ಮ ಕರ್ಮ ನೀವೇ ಭೋಗಿಸ್ಬೇಕು. ಈ ರೀತಿಯಾದಂತ ತಿಳುವಳಿಕೆ, ಆಚಾರ, ವಿಚಾರಗಳು ಯಾರು ಉಳ್ಳವರು ಇರ್ತಾರ ಅವರು ಶುದ್ಧ ಮಾನಸರು, ಅವರು ಪಿಂಡಸ್ಥಲಿಗಳು, ಅವರೇ ನಿರ್ಮಲ ಚಿತ್ತ ಸಾಧಕರು. ಏನಾರ ಪಿಂಡಸ್ಥಲದಾಗ ಡೌಟ್ ಅದ? ಸತ್ಯ ತಿಳಿತಾ? ಪಿಂಡ ಅಂತಂದ್ರ ಒಂದು ಜೈಗೋಟ್ ಅಂತೇಳಿ ಇಂಗ್ಲಿಷ್ನಾಗ ಅಂತಾರ, ಕನ್ನಡದಾಗ ಭ್ರೂಣ ಅಂತಾರ. ಎದರ ಪಿಂಡ? ಶಿವನ ಪಿಂಡ, ಜೀವನ ಪಿಂಡ ಅಲ್ಲದು. ಯಾವನು ಶುದ್ಧ ಮಾನಸ ಆಗ್ತಾನ ಆ ಜೀವ ಯಾರ ಪಿಂಡ, ಯಾರ ಭ್ರೂಣ? ಇದು
ಮುಂದೆ ಜೀವ ಹೋಗಿ ಶಿವ ಆಗ್ಬೇಕಲ್ಲ. ಶಿವನ ಭ್ರೂಣ ಇದು. ವೀರ್ಯ ಮತ್ತು ಶುಕ್ರ ಧಾತುಗಳು ಸೇರಿ ತಾಯಿ ಗರ್ಭದಾಗ ಒಂದು ಭ್ರೂಣ ತಯಾರಾಗಿ ಅದು 9 ತಿಂಗಳಾದ್ಮೇಲೆ ಒಂದು ಮನುಷ್ಯ ಆಗಿ ಹೊರಗೆ ಬರ್ತದಲ್ಲ, ಆ ಮನುಷ್ಯನ ಭ್ರೂಣದ ರೂಪ ಇದು ಪಿಂಡ. ಅದೇ ರೀತಿ ಶಿವನ ಭ್ರೂಣ ಇದು. ಯಾರು ಶುದ್ಧ ಅಂತಃಕರಣ ಯುಕ್ತರಾಗ್ತಾರ ಅವರೆಲ್ಲರೂ ಶಿವನ ಭ್ರೂಣ, ಶಿವನ ಜೈಕೋಟ್, ಶಿವನ ಪಿಂಡ. ಇದೇ ಶುದ್ಧ ಅಂತಃಕರಣನೇ ಮುಂದೇನಾಗ್ತದೆ, ಶಿವ ಆಗ್ತದೆ. ಒಪ್ಪುಗಳ ಮಾತ ಮತ್ತೇನ್ರಿ ತಕರಾರದ? ಯಾವ ಜೀವ ಶುದ್ಧ ಮಾನಸನಾಗುತ್ತಾನೋ ಅವನೇ ಆ ಶಿವನ ಪಿಂಡಸ್ಥಲಿ. ಆ ಪಿಂಡನೇ ಮುಂದೆ ಶಿವ ಆಗ್ತದ. ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ, ಪಿಂಡ ಜ್ಞಾನ ಸ್ಥಳಕ್ಕೆ ಇವತ್ತು ಪ್ರವೇಶ ಮಾಡ್ಲಕತ್ತೀರಿ. ಎರಡನೇದ್ದು ಪಿಂಡ ಜ್ಞಾನ ಸ್ಥಳ ಅಂತಂದ್ರೆ 101 ಸ್ಥಳಗಳಲ್ಲಿ ಮೊದಲನೆಯದು ಪಿಂಡ ಸ್ಥಳ. ಅಲ್ಲಿ ಏನಾಗ್ತದ, ಅಂತಃಕರಣ ಶುದ್ಧಿಯನ್ನು ಕುರಿತು ವಿವೇಚನೆ ಇದೆ. ಈ ಎರಡನೇ ಸ್ಥಳದಲ್ಲಿ ಏನ್ ಕೊಟ್ಟಾರ, ಆತ್ಮ ಅನಾತ್ಮದ ವಿವೇಕ. ಆತ್ಮ ಯಾವುದು, ಅನಾತ್ಮ ಯಾವುದು, ಇದ್ರ ಬಗ್ಗೆ ಕೊಟ್ಟಾರ. ಪಿಂಡ ಜ್ಞಾನ ಸ್ಥಳ ಅಂತ ಎರಡನೇದ್ದು. ಇದ್ರೊಳಗೆ ಏನ್ ಕೊಟ್ಟಾರ, ಆತ್ಮ ಅನಾತ್ಮ ವಿವೇಕ. ವಿವೇಕಕ್ಕೆ ಏನಂತೀರಿ? ವಿಚಾರ. ವಿಚಾರ ಅಂದ್ರೂ ಒಂದೇ, ವಿವೇಕ ಅಂದ್ರೂ ಒಂದೇ. ವಿಚಾರ ಮಾಡೋದು. ಆತ್ಮ ಯಾವುದು, ಅನಾತ್ಮ ಯಾವುದು. ನೀವು ವಿಚಾರ ಸಾಗರ, ವಿಚಾರ ಚಂದ್ರೋದಯ ಎಲ್ಲ ಓದ್ಲಕತ್ತೀರಿ. ಯಾವರೆ ಸಣ್ಣ ಹುಡುಗರು ಕೇಳಿದ್ವಪ್ಪ ವಿಚಾರ ಅಂದ್ರೆ ಏನ್ ಮಮ್ಮಿ ಅಂತ ಕೇಳಿದ್ರಂದ್ರೆ ಏನ್ ಹೇಳ್ತೀರಿ? ಆತ್ಮ ಅನಾತ್ಮವನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಏನದಲ್ಲ ಅದೇ ವಿಚಾರಪ್ಪ ಅಂತ ಹೇಳ್ಬೇಕು. ವಿವೇಕ ಅಂದ್ರೆ ವಿಚಾರ, ವಿಚಾರ ಅಂದ್ರೆ ವಿವೇಕ. ಇಲ್ಲಿ ಈ ವಿವೇಕದ ಅಭಾವದಿಂದ ಆತ್ಮ ಅಂದ್ರೆ ಏನ್ ತಿಳ್ಕೊಂಡಿರಿ, ಅನಾತ್ಮ ಅಂದ್ರೆ ಏನ್ ತಿಳ್ಕೊಂಡಿರಿ? ನಿಮ್ಗೆಲ್ಲ ಗೊತ್ತಿದ್ದೇ ಅದ. ಇದು ಸಿದ್ಧಾಂತ ಶಿಖಾಮಣಿ, ನಿಮ್ಗ ಸಣ್ಣ ಬುಕ್, ಬಹಳ ದೊಡ್ಡದು ಓದಿರಿ ನೀವು ಆಲ್ರೆಡಿ. ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಏನೇನು ಅರಿಸಿಗೊತ್ತದೋ ಅದೆಲ್ಲ ಅನಾತ್ಮ. ಅದನ್ನು ಅರಿಯುತ್ತದಲ್ಲ ಅದು ಆತ್ಮ. ನೀವು ಕಣ್ಣೆದ್ರೆ ಒಂದು ಮೊಬೈಲ್ ಆದ, ಇದು ಮೊಬೈಲು ಅಂತೇಳಿ ಅರಿಯುವ ವಸ್ತು ಯಾವುದು? ಆತ್ಮ. ಮತ್ತ ಅರಿಸಿಕೊಳ್ಳುವುದು ಮೊಬೈಲ್ ಯಾವುದು? ಅನಾತ್ಮ. ಕಣ್ಣು ಆತ್ಮ ಅಲ್ಲ. ಆತ್ಮನ ಕಣ್ಣು ಏನದ ಆತ್ಮನ ಉಪಕರಣ. ಕಣ್ಣಿನ ಮೂಲಕ ಆತ್ಮ ಆ ಒಂದು ಮೊಬೈಲ್ ಅನ್ನು ನೋಡ್ಲಿಕ್ಕತ್ತಾನ. ಕಣ್ಣೇ ಆತ್ಮ ಅಲ್ಲ, ಆತ್ಮದ ಉಪಕರಣ ಅದು. ಕರ್ಣ ಸಾಧನ, ಆತ್ಮನ ಸಾಧನಗಳವೆಲ್ಲ. ಇಲ್ಲಿ ತನ ನಾವು ಏನ್ ತಿಳ್ಕೊಂಡಿವಿ ಅದಕ್ಕಿಂತ ಹೆಚ್ಚಿನ ವಿಚಾರ ಇದ್ರೊಳಗೆ ಡೀಟೇಲ್ ಆಗಿರ್ತದೆ. ಇನ್ನೂ ಆಳವಾಗಿ ಹೋಗ್ತೀವಿ. ಆತ್ಮ ತಿಳ್ಕೊಳ್ಳದೆ, ಪರಮಾತ್ಮ ತಿಳ್ಕೊಳ್ಳದೆ ಅತಿ ಮುಖ್ಯವಾದ ಮನುಷ್ಯನ ಕರ್ತವ್ಯ. ಹೀಗಾಗಿ ನಮಗ ಇಲ್ಲೇನಾಗ್ತದ, ಆತ್ಮ ಅಂದ್ರೆ ಏನು ಅನ್ನೋದು ನಮ್ಮ ಕರ್ತವ್ಯಕ್ಕೆ ನಾವು ತೊಡಗ್ಲಕತ್ತೀವಿ. ಇಲ್ಲಿ ಈ ವಿವೇಕದ ಅಭಾವದಿಂದ ಈ ಒಂದು ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ ಅಂತೇಳಿ ಈ ವಿವೇಕದ ಅಭಾವ, ಈ ಬುದ್ಧಿ ಇರ್ಲಾರ್ದಕ್ಕ ಏನ್ ಮಾಡೀವಿ ನಾವೀಗ? ಆತ್ಮ ಅನಾತ್ಮ ಬೇರ್ಪಡಿಸಿ ತಿಳ್ಕೊಳ್ಳೋದಂತೂ ಗೊತ್ತದ. ಆದ್ರ ಈ ವಿವೇಕ ಇರ್ಲಾರ್ದಕ್ಕೆ ನಾವು ಏನ್ ಮಾಡ್ತೀವಿ? ಆತ್ಮವನ್ನ ಅನಾತ್ಮ ಅಂತ ತಿಳ್ಕೊತೀವಿ,
ಅನಾತ್ಮವನ್ನು ಆತ್ಮ ಅಂತ ತಿಳ್ಕೊತೀವಿ. ವಿವೇಕದ ಕೊರತೆ ಅಂದ್ರೆ ಏನು? ಅವಿವೇಕತನ. ವಿವೇಕ ಇಲ್ಲ ಅಂದ್ರೆ ಏನದ ಅರ್ಥ ಏನು? ಅವಿವೇಕ. ಈ ಅವಿವೇಕದ ಕಾರಣ ಏನಾಗ್ಲಕತ್ತದ? ಈ ವಿವೇಕದ ಅಭಾವದಿಂದ ದೇಹವೇ ಆತ್ಮವೆಂಬ ಮನೋಭಾವ ಸಾಮಾನ್ಯ ಜನರಲ್ಲಿ ಹರಡಿದೆ. ಈ ದೇಹನೇ ಆತ್ಮ, ದೇಹನೇ ಆತ್ಮ ಅಂದ್ರೆ ಏನು? ನಾನು. ಎಂತ ನಾನು? ಶುದ್ಧ ಸ್ವರೂಪದ ನಾನು. ಆತ್ಮ ಅಂದ್ರೆ ನಾನು ಅಷ್ಟೇ. ಅದು ಎಂತ ನಾನು? ವಾಚ್ಯಾರ್ಥದ ನಾನು, ಲಕ್ಷ್ಯಾರ್ಥದ ನಾನು. ವಾಚ್ಯಾರ್ಥದ ನಾನು ಅಂದ್ರೆ ಶರೀರಾದಿ ಅನಾತ್ಮ ಪದಾರ್ಥಗಳನ್ನು ಹಿಡ್ಕೊಂಡು ಆತ್ಮವನ್ನ ನಾನು ಅಂತ ಹೇಳಿದೆವಂದ್ರೆ ವಾಚ್ಯಾರ್ಥ. ಶರೀರಾದಿ ಅನಾತ್ಮ ಪದಾರ್ಥಗಳನ್ನು ಬಿಟ್ಟು ಕೇವಲ ಆತ್ಮ ಚೈತನ್ಯವನ್ನು ಕುರಿತು ನಾನು ಅಂತ ಹೇಳಿದ್ರೆ ಅದು ಲಕ್ಷ್ಯಾರ್ಥ. ಇಲ್ಲಿ ಏನಾಗ್ಲಿಕ್ಕತ್ತದ? ದೇಹನೇ ಆತ್ಮ ಎನ್ನುವ ಮನೋಭಾವ ಜನಸಾಮಾನ್ಯರಲ್ಲಿ ಹರಡಿದೆ. ಈ ಜನರಿಗೆ ಏನಾಗ್ತದ? ದೇಹನೇ ತಾನು ಅಂತ ತಿಳ್ಕೊಂಡಾಗ, ವಾಚ್ಯಾರ್ಥದಾಗಿದ್ದಾಗ ಆ ಜನರಿಗೆ ಏನಾಗ್ತದ? ವಿಷಯಗಳಲ್ಲಿ ಅತಿಯಾದ ಆಸಕ್ತಿ. ಬಹಳ ಲೀಸ್ಟ್ ಪ್ರಕಾರ ಹೇಳ್ಕೊತ ಹೋಗ್ತಾರೆ. ಅದು ಅವರಿಗೆ ಆತ್ಮ ಜಿಜ್ಞಾಸೆಯ ಅಗತ್ಯವಿಲ್ಲ. ಆತ್ಮ ಅನಾತ್ಮದ ವಿವೇಕದ ಕಾರಣ ದೇಹಾತ್ಮ ಭಾವ ಅಜ್ಞಾನ. ಆ ಅಜ್ಞಾನದ ಕಾರಣ ವಿಷಯದಲ್ಲಿ ಆಸಕ್ತಿ. ವಿಷಯದಲ್ಲಿ ಆಸಕ್ತಿ ಹೋದ್ಮೇಲೆ ಆತ್ಮ ಜಿಜ್ಞಾಸೆಯಲ್ಲಿ ಅನಾಸಕ್ತಿ. ಆಸಕ್ತಿ ಒಂದ್ರಾಗ ಆಸಕ್ತಿ ವಹಿಸಬಹುದು, ಎರಡೆರಡರಾಗ ಹೆಂಗ ಆಸಕ್ತಿ ವಹಿಸ್ಲಕ್ ಬರ್ತದ? ಯಾವಾಗಾರ ಒಂದ್ರಾಗ ಆಸಕ್ತಿ ವಹಿಸ್ಲಕ್ ಬರ್ತದ, 2, 3ರಾಗ ಹೆಂಗ ಆಸಕ್ತಿ? ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಉಳ್ಳುದೊಂದು ಮನ ನಿನ್ನಲ್ಲಿ ಸಿಲುಕದ ಬಳಿಕ ಮತ್ತಿನ್ಯಾರ ನೆನೆಯಲ್ಲಯ್ಯ ಚನ್ನ ಮಲ್ಲಿಕಾರ್ಜುನ. ನಮಗಿರದೆ ಒಂದು ಮನಸ್ಸು, ಅದು ನಿನ್ನನ್ನು ಅರಿಯುವುದರಲ್ಲಿ ಆಸಕ್ತಿ ಆಗ್ಯದ. ನಿನ್ನಲ್ಲಿ ಆಸಕ್ತಿ ಉಂಟಾದ್ಮೇಲೆ ಮತ್ತಿನ್ನು ಎದರ ಬಗ್ಗೆ ನನಗೇನು ಆಸಕ್ತಿ? ಎಲ್ಲದ್ರ ಬಗ್ಗೆ ನನಗೆ ನಿರಾಸಕ್ತಿ ಅಂತಾಳ. ಹಂಗ ಈ ವಿವೇಕದ ಅಭಾವದಿಂದ ದೇಹವೇ ಆತ್ಮವೆಂಬ ಮನೋಭಾವ, ಅದರಿಂದ ಏನಾಗ್ತದ? ವಿಷಯಾಸಕ್ತಿ, ಅತಿಯಾದ ವಿಷಯಾಸಕ್ತಿ ಮತ್ತು ಆತ್ಮ ಜಿಜ್ಞಾಸೆಯ ನಿರಾಸಕ್ತಿ ಅಗತ್ಯ ಇಲ್ಲ ಅನ್ನಿಸ್ತದ. ಆ ದಿಶೆಯಲ್ಲಿ ಅವರು ಕಣ್ಣು ಮುಚ್ಚಿದ್ದಾರೆ. ಆತ್ಮದ ಜಿಜ್ಞಾಸು ತಿಳ್ಕೊಳ್ಳೋ ವಿಷಯದೊಳಗೆ ಅವರು ಕಣ್ಣು ಮುಚ್ಚಿದ್ದಾರೆ. ಅವರೇನಾಗ್ಯಾರ? ಕುರುಡರು. ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಕುರುಡರು. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಆಧ್ಯಾತ್ಮ ಸಾಧನೆ ಮಾಡಂಬರ್ರಿ ಅಂತ ಯಾರಿಗಾರ ಕರೆದ್ರ ಅವರು ಅದನ್ನ ಕಿವಿಯಾಗ ಹಾಕೊಳಕ್ ತಯಾರಿಲ್ಲ, ಬರ್ಲಕ್ ತಯಾರಿಲ್ಲ ಅಂದ್ರೆ ದೇ ಆರ್ ಜಸ್ಟ್ ಬ್ಲೈಂಡ್. ಆತ್ಮದ ಬಗ್ಗೆ ಅವ್ರಿಗೆ ಏನೂ ನಾಲೆಜ್ ಇಲ್ಲ, ಅದು ಬೇಕು ಆಗಿಲ್ಲ ಅವ್ರಿಗೆ. ಆದ್ರೆ ಅವ್ರ ಜೀವನ ಎಲ್ಲ ಎದರ್ಲಿಂತ ನಡಿಲಕತ್ತದ? ಆತ್ಮದಲಿಂತ ನಡಿಲಕತ್ತದ ಇಲ್ಲ? ಯಾವುದನ್ನ ಬಳಸ್ಕೊಂಡು ಬದುಕ್ತಾರ ಅದನ್ನೇ ಅಲಕ್ಷ್ಯ ಮಾಡ್ಲಿಕ್ಕತ್ತಾರ. ಅವರೆಲ್ಲ ಕುರುಡರು. ಅವರು ಕಣ್ಣು ಮುಚ್ಚಿದ್ದಾರೆ. ಪಿಂಡಸ್ಥಲಿ ಸಾಧಕ ಹಾಗಲ್ಲ. ಇವನು ಪಿಂಡಸ್ಥಲಿ ಶುದ್ಧ ಅಂತಃಕರಣವುಳ್ಳಂತ ಶುದ್ಧ ಮಾನಸ ಹಾಂಗಲ್ಲ. ವೈಷಯಿಕ ವಲಯದಿಂದ ಹೊರಬಂದ ಇವ ಏನ್ ಮಾಡ್ಯಾನ? ವಿಷಯಾಸಕ್ತಿಯಿಂದ ಹೊರಗೆ ಬಂದ್ಬಿಟ್ಟನ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಮೇಲೆ ಆಸಕ್ತಿ ಇಲ್ಲ. ಇದ್ದರ ಭೋಗಿಸ್ತಾನ, ಇಲ್ಲಂದ್ರೆ ಅದ್ರ ಬಗ್ಗೆ ತಲೆ ಇಲ್ಲ ಅವನಿಗೆ. ಅದನ್ನು ಅನುಭವಿಸಬೇಕೇ ಅನ್ನೋದೇನು ಆಸೆ ಇಲ್ಲ ಅವನಿಗೆ. ವೈಷಯಿಕ ವಲಯದಿಂದ ಹೊರಬಂದ ಈತನಲ್ಲಿ ಆತ್ಮ ಅನಾತ್ಮದ ಜಿಜ್ಞಾಸೆ ಉಂಟಾಗಿದೆ. ಅವನಿಗಾಗಿ ಈ ಸ್ಥಳ. ಆತ್ಮ ಅಂದ್ರೆ ಏನು ಅಂತೇಳಿ ಶುದ್ಧ ಮಾನಸನಾಗಿ ಇದು ತಿಳ್ಕೋಬೇಕು ಅಂತ ಅವನಿಗೆ ಆಸೆ ಆಗ್ಯದ. ಹಿಂಗಾಗಿ ಆ ಪಿಂಡಸ್ಥಲಿ ಯಾರು ಶುದ್ಧ ಮಾನಸರಾಗ್ಯಾರ ಅವ್ರ ಸಲುವಾಗಿ ಈ ಪಿಂಡ ಜ್ಞಾನ ಸ್ಥಳ. ಅದಕ್ಕೆ ತರ್ಕ ಪದ್ಧತಿಯ ಹಿನ್ನೆಲೆಯಲ್ಲಿ
ಈ ಮೇಲೆ ಹೇಳಿದ ಸಂಗತಿಯನ್ನು ಅರಿತರೆ ಹೆಚ್ಚು ತಿಳುವಳಿಕೆ ಉಂಟಾದೀತು. ಹೆಂಗ ತರ್ಕ ಮಾಡಿ ಹೇಳ್ಬೇಕು. ಲಾಜಿಕ್ ತರ್ಕ ಪದ್ಧತಿ ಅಂದ್ರೆ ಏನು? ಲಾಜಿಕ್ ಅಂತಾರ. ಆ ಲಾಜಿಕ್ ಪದ್ಧತಿ ಪ್ರಕಾರ ಹೇಳ್ಬೇಕು. ಸಪಕ್ಷ, ವಿಪಕ್ಷ, ಪಕ್ಷ ಅಂತ 3 ರೀತಿಯ ಪರಿಭಾಷಾ ಶಬ್ದಗಳು. ಸಪಕ್ಷ, ವಿಪಕ್ಷ ಹಾಗೂ ಪಕ್ಷ. ಒಂದನೇದ್ದೇನದ? ತರ್ಕ ಸಂಹಿತೆ ಒಳಗ ಹೇಳಿದ್ದಿದು ನಿಶ್ಚಿತ ಸಾಧ್ಯವಾನ್ ಸಪಕ್ಷ. ಸಾಧ್ಯವು ಎಲ್ಲಿ ನಿಶ್ಚಿತವಿದೆ ಅದು ಸಪಕ್ಷ. ಉದಾಹರಣೆಗಾಗಿ ಅಡುಗೆಯ ಮನೆಯಲ್ಲಿ ಸಾಧ್ಯವಾದ ಅಗ್ನಿ ನಿಶ್ಚಿತವಿದೆ ಅಲ್ಲಿ, ಆದ್ದರಿಂದ ಅಡಿಗೆ ಮನೆಯು ಸಪಕ್ಷ. ಅಡಿಗೆ ಮನೆಯಾಗ ಏನಿರ್ತದೆ? ಅಡಿಗೆ ಮಾಡೋದಕ್ಕೆ ಬೆಂಕಿ ಬೇಕಲ್ಲ, ಹಿಂಗಾಗಿ ಬೆಂಕಿ ಎಲ್ಲಿ ಸಿಗ್ತದ? ಅಡಿಗೆ ಮನೆಯಾಗ ಸಿಗ್ತದ. ಇದು ಸಪಕ್ಷ. ಅಲ್ಲಿ ಬೆಂಕಿ ಸಿಗುವ ಸಾಧ್ಯತೆ ಅದ, ಹಿಂಗಾಗಿ ಇದಕ್ಕೆ ಸಪಕ್ಷ. ನಿಶ್ಚಿತ ಸಾಧ್ಯವಾನ್ ಸಪಕ್ಷ. ಇನ್ನು ಎರಡನೇದ್ದೇನು? ನಿಶ್ಚಿತ ಸಾಧ್ಯ ಅಭಾವವಾನ್. ನಿಶ್ಚಿತ ಸಾಧ್ಯ ಅಂದ್ರೆ ಬೆಂಕಿ, ಅಭಾವವಾನ್ ಅಂತಂದ್ರೆ ವಿಪಕ್ಷ. ಸಾಧ್ಯದ ಅಭಾವ ಎಲ್ಲಿ ನಿಶ್ಚಿತವಿದೆ, ಬೆಂಕಿ ಎಲ್ಲಿ ಇಲ್ಲ. ಅಭಾವ ಅಂತಂದ್ರೆ ಇಲ್ಲವೇ ಇಲ್ಲ, ಅದು ವಿಪಕ್ಷ. ಈಗ ಹೋಗಿ ಜಲಾಶಯದಲ್ಲಿ ಸಾಧ್ಯವಾದ ಅಗ್ನಿ ಇಲ್ಲ ಎನ್ನುವುದು ನಿಶ್ಚಿಂತ. ಜಲಾಶಯ, ನೀರಿನ ಸಂಪ, ವಾಟರ್ ಟ್ಯಾಂಕ್ ಏನೋ ಇರ್ತಾವಲ್ಲ, ಅದರಾಗ ಬೆಂಕಿ ಇರ್ತದೇನು? ನೀರಿನ ಟ್ಯಾಂಕ್ ಕಟ್ಟಿರ್ತೀರಿ ಅಥವಾ ಸಿಂಟೆಕ್ಸ್ ಟ್ಯಾಂಕ್ ಇಟ್ಟಿರ್ತೀರಿ, ಬೆಂಕಿ ಹುಡುಕ್ಲಕ್ಕ ಟ್ಯಾಂಕ್ನಾಗ ಹುಡುಕ್ಲಕ್ಕ ಏನ್ ಹುಡುಕ್ಲಕತ್ತಿದ್ಯಪ್ಪ ಅಂದ್ರ ಬೆಂಕಿ ಹುಡುಕ್ಲಕತ್ತೀನಿ ಅಂತಂದ್ರ ಅಲ್ಲಿ ಸಿಗ್ಲಕ್ ಸಾಧ್ಯ ಅದೇನು? ನಿಶ್ಚಿತ ಅಲ್ಲಿ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಿಶ್ಚಿತ ಸಾಧ್ಯ ಅಭಾವವಾನ್ ವಿಪಕ್ಷ. ಇನ್ನು ತರ್ಕ ಸಂಹಿತೆ ಒಳಗೆ ಬರ್ತದ, ಎಲ್ಲಿ ನಿಶ್ಚಯವಾಗಿ ಅಗ್ನಿ ಇಲ್ಲವೋ ಅನ್ನೋದು ನಿಶ್ಚಿತವಾಗಿದೆಯೋ ಅದು ವಿಪಕ್ಷ. ಮತ್ತಿನ್ನೇನದ? ಸಂದಿಗ್ಧ ಸಾಧ್ಯವಾನ್ ಪಕ್ಷ. ಇದು ತರ್ಕ ಸಂಹಿತೆ 3. ಇಲ್ಲೇನು? ಎಲ್ಲಿ ಸಾಧ್ಯವು ಸಂದಿಗ್ಧವಾಗಿದೆಯೋ ಅದು ಪಕ್ಷ. ಏನಾಗ್ಯದ? ದೂರದ ಗುಡ್ಡದೊಳಗ ಹೊಗಿ ಬರ್ಲಕತ್ತ, ಬೆಂಕಿ ನೋಡಿಲ್ಲ, ಆದ್ರೂ ಹೊಗಿ ಬರ್ಲಕತ್ತದಂದ್ರ ಅಲ್ಲಿ ಬೆಂಕಿ ಆದ ಇಲ್ಲ. ಬೆಂಕಿ ಇದ್ರೆ ಹೊಗಿ ಬರ್ತದ ಇಲ್ಲ? ಬೆಂಕಿ ನೋಡಿಲ್ಲ ಅಂದ್ರೂ ಬೆಂಕಿ ಆದ ಅಂತೇಳಿ ಅಲ್ಲೇನು ಊಹೆ ಮಾಡ್ತೀವಲ್ಲ, ಅದಕ್ಕೇನಂತಾರಂದ್ರ ಪಕ್ಷ ಅಂತ. ಸಂದಿಗ್ಧ ಸಾಧ್ಯವಾನ್ ಪಕ್ಷ. ಎಲ್ಲಿ ಸಾಧ್ಯವು ಸಂದಿಗ್ಧವಾಗಿದೆಯೋ, ಕಣ್ಣಿಗೆ ಕಾಣಲ್ಲ ಆದ್ರೆ ಅದು ಆದ ಅಂತ ಅನಿಸ್ಲಿಕ್ಕತ್ತದ, ಅದು ಪಕ್ಷ. ಹೊಗೆ ಕಾಣ್ಲಿಕ್ಕತ್ತದ, ಬೆಂಕಿ ಕಾಣ್ಲಿಕ್ಕತ್ತಿಲ್ಲ, ಆದ್ರೂ ಸಹಿತ ಅಲ್ಲಿ ಬೆಂಕಿ ಆದಂತ ತಿಳ್ಕೊಂಡ್ರೆ ಅದು ಪಕ್ಷ. ಜಲಾಶಯದೊಳಗ ನೀರಿರ್ತದೆ, ಅಲ್ಲಿ ಬೆಂಕಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ವಿಪಕ್ಷ. ಅಡಿಗೆ ಮನೆಯಾಗ ಬೆಂಕಿ ಖಂಡಿತ ಇದ್ದೇ ಇರ್ತದೆ. ಗ್ಯಾಸ್ ಸಿಲಿಂಡರ್ ಇತ್ತು ಅಂದ್ರೆ ಇರ್ತದೆ, ಗ್ಯಾಸ್ ಸಿಲಿಂಡರ್ ಖಲಸಾಗಿತ್ತಂದ್ರೆ ಎಲ್ಲಿದಿರ್ತದೆ. ಹಂಗ ಅಡಿಗೆ ಮನೆಗೆ ಬೆಂಕಿ ಇರ್ತದ, ಅದು ಸಪಕ್ಷ. ಜಲಾಶಯದೊಳಗ ಬೆಂಕಿ ಇರಲ್ಲ, ಅದು ವಿಪಕ್ಷ. ದೂರದ ಬೆಟ್ಟದಲ್ಲಿ ಬೆಂಕಿ ಕಂಡಿಲ್ಲ, ಆದ್ರೂ ಹೊಗೆ ಕಾಣ್ಲಕತ್ತದಂದ್ರ ಬೆಂಕಿ ಆದ ಅಂತೇಳಿ ನಾವೇನು ಅನ್ಕೋತೀವಿ, ಅದು ಪಕ್ಷ. 2 ನಿಮಿಷ ಚರ್ಚೆ ಮಾಡ್ರಿ ಈಗ ಸಪಕ್ಷ ವಿಪಕ್ಷ ಪಕ್ಷದ ಬಗ್ಗೆ. ದೂರದ ಬೆಟ್ಟದಲ್ಲಿ ಅಗ್ನಿ ಇದೆಯೋ ಇಲ್ಲವೋ ತಿಳಿಯದು, ಆದರೆ ಅದರ ಬಗ್ಗೆ ಸಂದೇಹವಿದೆ, ಆದ್ದರಿಂದ ಆ ಬೆಟ್ಟ ಪಕ್ಷ, ಅಡಿಗೆ ಮನೆ ಸಪಕ್ಷ, ಜಲಾಶಯ ವಿಪಕ್ಷ. ಮಾತಾಡ್ರಿ, ಈ ಪಾಯಿಂಟ್ ತಗೊಂಡು ಮಾತಾಡ್ರಿ. ಸಪಕ್ಷ ವಿಪಕ್ಷ ಮತ್ ನಿಮ್ಮ ಅನುಭವನು ಏನಾರ ಇದ್ರೆ ಹೇಳ್ರಿ, ಚರ್ಚೆ ಮಾಡ್ರಿ 1 ನಿಮಿಷ.
ಸಾಧ್ಯವಾನ್ ಸಪಕ್ಷ ವಿಪಕ್ಷ ಪಕ್ಷ ಸತ್ಯಪಕ್ಷ ಇವನು ಯಾವ ಪರಿಸ್ಥಿತಿ ಎದಕ್ಕೆ ಆ ಥರ ಗೊತ್ತಿಲ್ಲ ಚಿಂತನೆ ಮಾಡಬೇಕು. ಅಗ್ನಿ ಅಲ್ಲಿ ಖಂಡಿತವಾಗಿ ಅಗ್ನಿ ಅಲ್ಲಿ ಆದ ಅಂತಂದ್ರೆ ಸಪಕ್ಷ. ಅಡಿಗೆ ಮನೆಗೆ ಅಗ್ನಿ ಆದ ಇರ್ತದ. ಅಗ್ನಿ ಅಂದ್ರೆ ಅರಿವು ತರ್ಕ ಬರಲ್ಲ. ಈಗ ಅದೇ ಅಗ್ನಿ ಅಂತ ತಿಳ್ಕೋರಿ ಅಷ್ಟೇ, ಮುಂದಿಂದ ಅದ ಆಮೇಲೆ ನೋಡೋಣ. ಅದು ಏನು ಜ್ಞಾನ ಮತ್ತೇನ ಪರಮಾತ್ಮ ಆತ್ಮ. ಇವತ್ತು ಅಗ್ನಿ ಬಗ್ಗೆನೇ ಮಾತಾಡ್ರಿ, ಅಗ್ನಿ ಬಗ್ಗೆನೇ ಕನ್ಫರ್ಮ್ ಮಾಡ್ಕೊಳ್ರಿ. ಪಕ್ಷ ಅಂದ್ರ ಬೆಟ್ಟದ ಮೇಲೆ ಹೊಗೆ ಬರ್ತೈತಿ, ಆ ಬಗ್ಗೆ ಐತಂದ್ರ ಅಲ್ಲೇ ಬೆಂಕಿ ಐತಂತ ತಿಳ್ಕೊತೇವಲ್ಲ ಅದು ಪಕ್ಷ. ಬೆಟ್ಟದಲ್ಲಿ ಹೋಗಿ ಸಂದೇಹ ಡೌಟ್ ಏನದಲ್ಲ, ಡೌಟ್ ಮಾಡಿಕೊಂಡು ನೀವು ಒಪ್ಪಿಕೊಂಡದ್ದು ಅದು ಪಕ್ಷ. ಡೌಟ್ಲೆಸ್ ಆಗಿ ಅಲ್ಲಿ ಬೆಂಕಿ ಇಲ್ಲವೇ ಇಲ್ಲ ಅಂತಂದ್ರೆ ಅಪಕ್ಷ. ಖಂಡಿತ ಅಲ್ಲಿ ಆದ ಅಂತಂದ್ರೆ ಸಪಕ್ಷ. ಈಗ ಸಪಕ್ಷ ಅಂತಂದ್ರೆ ಅನಾತ್ಮ. ಸಪಕ್ಷ ವಿಪಕ್ಷ ಪಕ್ಷ ಮೂರಲ್ಲೇ ಅರ್ಥ ಮಾಡ್ಕೊಳ್ರಿ. ಅಗ್ನಿಗೆ ಹಿಡ್ಕೊಂಡೇ ಅರ್ಥ ಮಾಡ್ಕೊಳ್ರಿ. ಅಡ್ಗಿ ಮನಿ, ಜಲಾಶಯ, ಬೆಟ್ಟ. ಬೆಟ್ಟ ಪಕ್ಷ, ಅಡ್ಗಿ ಮನಿ ಅಗ್ನಿ ವಿಷಯದಾಗ ಸಪಕ್ಷ, ಜಲಾಶಯ ಅಗ್ನಿ ವಿಷಯದಾಗ ವಿಪಕ್ಷ. ಅಗ್ನಿ ವಿಷಯದಾಗ ಬೆಟ್ಟ ಹೊಗಿ ಬರ್ಲಕತ್ತದ ಪಕ್ಷ. ಇಷ್ಟೇ ತಿಳ್ಕೋಬೇಕಾಗ್ಯಾವ. ಆತ್ಮ ಅನಾತ್ಮಕ್ಕೆ ಹೋಗ್ಬೇಡ್ರಿ, ಅವರೆಲ್ಲ ಕರ್ಕೊಂಡು ಹೋಗ್ತಾರ ಮುಂದೆ. ಅಗ್ನಿ ಅದ, ಬೆಟ್ಟ ಅದ, ಜಲಾಶಯ ಅದ, ಅಡಿಗೆ ಮನೆ ಹೊಗಿ ಅದ. ಇವುದ್ರಾಗ ನೀವು ಈ ಮೂರು ಶಬ್ದಗಳು ಅರ್ಥ ಮಾಡ್ಕೋಬೇಕು. ಸಪಕ್ಷದಲ್ಲಿ ಅಗ್ನಿ ನಿಶ್ಚಿತವಾಗಿ ಇದೆ, ವಿಪಕ್ಷದಲ್ಲಿ ಅಗ್ನಿ ನಿಶ್ಚಿತವಾಗಿಯೂ ಇಲ್ಲ. ಆದ್ದರಿಂದ ಯಾವ ಮನುಷ್ಯನೂ ಅಲ್ಲಿ ಅಗ್ನಿ ಶೋಧನೆಗೆ ತೊಡಗುವುದಿಲ್ಲ. ಅಲ್ಲಿ ಇಲ್ಲನೇ ಅಲ್ಲ ಅಂದ್ರ ನೀರಿನ ಟ್ಯಾಂಕ್ನಾಗ ಬೆಂಕಿ ಯಾರು ಹುಡುಕ್ತಾರ? ಹುಡುಕಂಗಿಲ್ಲ. ಪಕ್ಷದಲ್ಲಿ ಸಂದೇಹವಿರುವುದರಿಂದ ಅಗ್ನಿಯು ಇದೆಯೋ ಇಲ್ಲವೋ ಎಂದು ಶೋಧನಕ್ಕೆ ತೊಡಗುತ್ತಾನೆ ಮನುಷ್ಯ. ಪಕ್ಷದಾಗ ಸಂದೇಹ ಡೌಟ್ ಬಂದದ ಅಲ್ಲಿ ಆದಂತೇಳಿ ಅದಕ್ಕೆ ಅವ ಹುಡುಕ್ಲಕತ್ತಾನ ಅಷ್ಟೇ. ಹಂಗ ಈಗೇನ್ ಹೇಳ್ತಾರ, ಅದೇ ರೀತಿ ದೇಹದಿಂದ ಭಿನ್ನವಾದ ಆತ್ಮನು ಇಲ್ಲವೆಂದು ತಿಳಿದ ಮೂಢ ಜನರಿಗೆ ದೇಹವು ಈಗ ಬಂದ್ರೆ ನೋಡಿ ಕಂಬಿ ಪ್ರಕಾಶ್ವರ್ ಲ್ಯಾಂಗ್ವೇಜ್ ಬಂತು. ದೇಹದಿಂದ ಭಿನ್ನವಾದ ಆತ್ಮನು ಇಲ್ಲ ಅಂತ ತಿಳಿದ ಮೂಢ ಜನರಿಗೆ ಈ ದೇಹ ಏನದ? ಸಪಕ್ಷ. ಆದ್ದರಿಂದ ಅವರು ಎಂದು ಆತ್ಮನನ್ನು ಶೋಧಿಸಲು ಪ್ರವೃತ್ತ ಆಗಂಗಿಲ್ಲ. ಈ ದೇಹದಿಂದ ಆತ್ಮನು ಪೂರ್ತಿ ಭಿನ್ನ. ಅಂದ್ರೆ ಏನಾಯ್ತು? ದೇಹನೇ ಆತ್ಮ ಅಂತ ತಿಳ್ಕೊಂಡ ನಾವು ಸಪಕ್ಷ. ದೇಹನೇ ಡೆಫಿನೆಟ್ ಆಗಿ ಆತ್ಮ ಅಂತ ತಿಳ್ಕೊಂಡ ನಾವು. ಅಡಿಗೆ ಮನ್ಯಾಗ ಡೆಫಿನೆಟ್ ಆಗಿ ಬೆಂಕಿ ಹೆಂಗ್ ಸಿಗ್ತದ ಅಂತೇಳಿ ಸಪಕ್ಷ ಆದೋ ಹಂಗ ಇಲ್ಲಿ ಏನ್ ತಿಳ್ಕೊಂಡನ? ಈ ದೇಹನೇ ಆತ್ಮ ಅಂತೇಳಿ ಕನ್ಫರ್ಮ್ ಆಗಿ ತಿಳ್ಕೊಂಡನ. ಅವನಿಗೆ ಅದು ದೇಹ ಏನದ? ಸಪಕ್ಷ. ಇನ್ನೇನಾಯ್ತು? ದೇಹದಿಂದ ಆತ್ಮನು ಪೂರ್ತಿ ಭಿನ್ನ. ಇದು ಜಡ, ಯಾವುದು? ದೇಹ. ಆತ್ಮ ಅಜಡ ಚೇತನ ಎಂದು ಖಚಿತವಾಗಿ ತಿಳಿದ ಜ್ಞಾನಿಗಳಿಗೆ ದೇಹ ಏನದ? ಖಂಡಿತ ಈ ದೇಹ ಆತ್ಮ ಅಲ್ಲ ಅಂತಂದ್ರೆ
ಅವನಿಗೆ ಯಾವುದು? ಜ್ಞಾನಿಗೆ ದೇಹ ವಿಪಕ್ಷ. ದೇಹನೇ ಆತ್ಮ, ಗ್ಯಾರಂಟಿ. ಈ ದೇಹನೇ ಆತ್ಮ. ದೇಹದಿಂದ ಒಂದು ಆತ್ಮ ಅಂತ ಬೇರೆ ಇಲ್ಲವೇ ಇಲ್ಲ. ಈ ದೇಹನೇ ಆತ್ಮ ಅಂತ ಯಾರಂತಾರ ಅವರಿಗೆ ಅದು ಸಪಕ್ಷ. ದೇಹ ಬೇರೆ ಆತ್ಮ ಬೇರೆ, ದೇಹ ಆತ್ಮ ಅಲ್ಲವೇ ಅಲ್ಲ ಅಂಥೇಳಿ ಯಾರು ತಿಳ್ಕೊತಾರ ಅವರಿಗೆ ಈ ದೇಹ ವಿಪಕ್ಷ. ಆದುದರಿಂದ ಅವರು ಕೂಡ ಆತ್ಮಶೋಧನೆಗೆ ತೊಡಗುವುದಿಲ್ಲ. ಯಾರಿಗೆ ಈ ದೇಹ ಆತ್ಮ ಅಲ್ಲ ಅಂತೇಳಿ ಯಾರಿಗೆ ನಿರ್ಧಾರ ಆಗಿಬಿಟ್ಟದ ಅವರಿಗೆ ಆತ್ಮಶೋಧನೆ ಮಾಡೋ ಅವಶ್ಯಕತೆ ಏನದ ರೀ? ಆತ್ಮನೇ ತಾನು ಅಂತ ತಿಳ್ಕೊಂಡು ಈ ದೇಹ ನಾನಲ್ಲ ಅಂತ ತಿಳ್ಕೊಂಡವನಿಗೆ ಮತ್ತೇನು ಆತ್ಮಶೋಧನೆ ಮಾಡಬೇಕು? ಹೀಗಾಗಿ ಇವನು ಆತ್ಮಶೋಧನೆಯಲ್ಲಿ ತೊಡಗುವುದಿಲ್ಲ. ಇಬ್ಬರು ಆತ್ಮಶೋಧನೆ ಒಳಗೆ ತೊಡಗಂಗಿಲ್ಲ, ಸಪಕ್ಷರು ಮತ್ತು ವಿಪಕ್ಷರು. ಸಪಕ್ಷರು ಏನ್ ಮಾಡ್ಯಾರ? ದೇಹ ಹೊರತುಪಡಿಸಿ ಆತ್ಮ ಅಂತ ಮತ್ತೊಂದು ತತ್ವ ಇಲ್ಲವೇ ಇಲ್ಲ. ಹೀಗಾಗಿ ಆತ್ಮ ಇಲ್ಲ ಅಂತ ತಿಳ್ಕೊಂಡವರು ಆತ್ಮದ ಶೋಧನೆ ಮಾಡಂಗಿಲ್ಲ. ಮುಂದೆ ಆತ್ಮನೇ ಬೇರೆ, ದೇಹನೇ ಬೇರೆ. ಆತ್ಮ ಅಂತೇಳಿ ಏನು ಆದ ಅದು ತನ್ನ ಸ್ವರೂಪ ಅಂತೇಳಿ ಯಾರು ನಿರ್ಣಯ ಮಾಡಿಕೊಂಡಾರ ಅವರಿಗೂ ಆತ್ಮದ ಸಂಶೋಧನೆ ಮಾಡುವ ಅವಶ್ಯಕತೆ ಇಲ್ಲ. ಇವರು ವಿಪಕ್ಷ. ಈ ಹುಡುಕಾಟ ಯಾರು ನಡೆಸ್ಯಾರಪ್ಪ ಅಂತಂದ್ರೆ ಮೂರನೇ ವರ್ಗದ ಜನರು. ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಇತ್ಯಾದಿ ತತ್ವಗಳಲ್ಲಿ ಯಾವುದು ಆತ್ಮ? ಇದರ ನಿಶ್ಚಿತ ಜ್ಞಾನ ಅವರಿಗಿಲ್ಲ. ಅಂಥವರೇ ಜಿಜ್ಞಾಸುಗಳು. ಅವರು ಆತ್ಮದ ಶೋಧನೆಗೆ ಪ್ರಯತ್ನಿಸುತ್ತಿರುತ್ತಾರೆ. ಪಿಂಡಸ್ಥಲಿಯು ಆ ವರ್ಗಕ್ಕೆ ಸೇರಿದವನು. ಅವನಿಗಾಗಿ ಆತ್ಮಶೋಧನೆ ಪ್ರಾರಂಭ. ಏನು ಡೈಲಾಗ್ ಅದ ನೋಡ್ರಿ ಇದು. ಎಷ್ಟು ಚಂದದ. ದೇಹ ಆತ್ಮನೋ, ಇಂದ್ರಿಯ ಆತ್ಮನೋ, ಪ್ರಾಣ ಆತ್ಮನೋ, ಮನ ಆತ್ಮನೋ, ಬುದ್ಧಿ ಆತ್ಮನೋ, ಯಾವುದು ಆತ್ಮ? ಇಲ್ಲಿ ಇದರ ಶೋಧನೆ ತೊಡಗಬೇಕಾಗ್ಯದ. ಏನಾಯ್ತಪ್ಪ ಅಂತಂದ್ರೆ ಗುರುವಿನಲ್ಲಿ ಶಿಷ್ಯರು ಏನ್ ಮಾಡ್ತಿರ್ತಾರ? ಆತ್ಮ ಸಾಧನೆಗಂತೆ ಪ್ರತಿಯೊಬ್ಬ ಶಿಷ್ಯನು ಹೋಗಿ ಶರಣಾಗತರಾಗಿ ಸೇವೆ ಮಾಡ್ತಿರ್ತಾರ. 12 ವರ್ಷ ಆಗ್ತದ. 10-12 ವರ್ಷ ಆದ್ಮೇಲೆ ಗುರುಗಳು ಆತ್ಮಜ್ಞಾನ ಹೇಳ್ತಾರ ಅಂತೇಳಿ ಅವ್ರಿಗೊಂದು ಜಿಜ್ಞಾಸೆ ಇರ್ತದ. ಗುರುಗಳಿಗೆ ಹೋಗಿ, ಗುರುಗಳೇ 12 ವರ್ಷ ಆಯ್ತು ನಾವು ನಿಮ್ಮಲ್ಲಿ ಸೇವೆ ಮಾಡ್ಕೊಂಡಿದೀವಿ, ನಮಗೆ ಆತ್ಮಜ್ಞಾನದ ಬಗ್ಗೆ ಒಂದಿಷ್ಟು ಮಾರ್ಗದರ್ಶನ ಮಾಡ್ರಿ ಅಂತ. ಅವಾಗ ಶಿಷ್ಯರು ಎಲ್ಲ ಕೈ ಮುಗ್ಕೊಂಡು ನಿಂತಾಗ ಅವ್ರೇನು ಹೇಳ್ತಾರ? ಆ ಟ್ಯಾಂಕ್ ಅದ, ನೀರಿನ ಟ್ಯಾಂಕ್, ಅದ್ರೊಳಗೆ ಹೋಗಿ ಹಿಂಗ ಹಣಿಕೆ ಹಾಕ್ರಿ. ಹಣಿಕೆ ಹಾಕಿದ್ರೆ ನಿಮಗೆ ಏನು ಅನಿಸ್ತದ ಅದೇ ಆತ್ಮ ಅಂದ್ಬಿಟ್ರು. ಅಂದ ಕೂಡಲೇ ಅಲ್ಲಿ ಏನು ಹಣಿಕೆ ಹಾಕಿದ್ಮೇಲೆ ತಮ್ಮ ಪ್ರತಿಬಿಂಬ ಕಂಡು ಬಿಡ್ತು. ತಮ್ಮ ಪ್ರತಿಬಿಂಬ ಕಂಡ ಕೂಡಲೇ ಅವ್ರೇನ್ ಮಾಡ್ಬಿಟ್ರು? ನಾನೇ ಆತ್ಮ, ಈ ದೇಹನೇ ಆತ್ಮ. ದೇಹದ್ದೇ ಅಲ್ಲಿ ಪ್ರತಿಬಿಂಬ ಕಂಡದ್ದು, ದೇಹನೇ ಆತ್ಮ ಅಂತ. ದೇಹನೇ ಆತ್ಮ ಹೆಂಗಾಗ್ತದ? ನೀರಾಗ ಪ್ರತಿಬಿಂಬ ಕಾಣೋಣ, ಅಲ್ಲಿ ಏನ್ ಕಾಣ್ತದ ಅದೇ ಆತ್ಮ ಅಂದ್ರೆ ಹೆಂಗಾಗ್ತದ? ಅದೆಲ್ಲ ಸುಳ್ಳು. ದೇಹ ಶಾಶ್ವತವಾಗಿರಂಗಿಲ್ಲ, ಆತ್ಮ ಶಾಶ್ವತವಾಗಿರ್ತದ. ಹೀಗಾಗಿ ಈ ದೇಹ ಆತ್ಮ ಅಲ್ಲ ಅಂತೇಳಿ ಹೊರಗೆ ಉಗುಳಕತ್ತರವ್ರಿಗೆ. ನಾವೇ ಆತ್ಮ ಅಂತ ಓಡಾಡ್ಲಕತ್ತಿದ್ರು ಅವ್ರು.
ಅವಾಗ ಮತ್ತೆ ಗುರುಗಳ ಬಲ್ಲಿ ಬಂದ್ರು. ಗುರುಗಳ ಬಲ್ಲಿ ಬರ್ನ ಗುರುಗಳು ಮತ್ತೇನ್ ಮಾಡಿದ್ರು, ಅದೇ ಟ್ಯಾಂಕಿನಾಗ ಅಣಿಕೆ ಹಾಕ್ರಿ, ಅಲ್ಲಿ ನಿಮಗೇನು ಕಂಡದ್ದು ಅದು ಆತ್ಮ ಅಲ್ಲ, ಅಲ್ಲಿ ಏನು ಕಾಣ್ಲಕತ್ತದ ಅದನ್ನ ಯಾವುದು ನೋಡ್ಲಕತ್ತದ ಅದು ಆತ್ಮ. ಕಂಡದ್ದು ಆತ್ಮ ಅಲ್ಲ, ನೋಡಿದ್ದು ಆತ್ಮ. ಈಗೇನಾಯ್ತು, ಅಲ್ಲಿ ಪ್ರತಿಬಿಂಬ ಕಾಣ್ಲಿಕ್ಕತ್ತದ, ಅದನ್ನು ನೋಡಿದ್ದೇವದು ಎದರಲ್ಲೇ ನೋಡ್ಲಕತ್ತಾರ, ಕಣ್ಣಲ್ಲೇ ನೋಡ್ಲಕತ್ತಾರ. ಹೀಗಾಗಿ ಅವ್ರಿಗೆ ಏನಾಗ್ಬಿಡ್ತು, ಕಣ್ಣೇ ಆತ್ಮ, ಕಣ್ಣಿಗೆ ಕಾಣ್ಲಕತ್ತಲ್ಲ. ಇಂದ್ರಿಯನೇ ಆತ್ಮ, ದೇಹ ಆತ್ಮ ಬಿಟ್ರು ಇಂದ್ರಿಯನೇ ಆತ್ಮ ಅಂತ ಚಾಲು ಮಾಡಿದ್ರು. ಇಂದ್ರಿಯ ಆತ್ಮ ಕಣ್ಣ ಆತ್ಮ ಅಂದ ಕೂಡ್ಲೇನೆ ಹೊರಗೆ ಹೋದ್ಮೇಲೆ ಮತ್ತೆ ತತ್ವಜ್ಞಾನಿಗಳು ಉಗುಳಕತ್ರು. ಏನ್ ಕಲ್ತಿರೋ ಆಶ್ರಮದಾಗ, ಕಣ್ಣೇ ಆತ್ಮ ಯಾವ ಆತ್ಮ ಸಾಕ್ಷಾತ್ಕಾರ ಆಗ್ಯದಂತ ಹೊರಗೆ ಓಡ್ಲಕ್ ತಯಾರಾಗ್ಯಾರವ್ರು. ಹೊರಗೆ ಹೋತಾರ ಮತ್ತ ಅಲ್ಲಿ ಆತ್ಮರು ಒಳಗ್ ದಬ್ಲಕತ್ತಾರ. ಅಲ್ಲ ನಡಿ, ಕಣ್ಣ ಆತ್ಮ ಅಲ್ಲ. ಆತ್ಮ ತಿಳಿತೇನಪ್ಪ, ತಿಳಿತು. ಏನು ಕಣ್ಣೇ ಆತ್ಮ, ಕಣ್ಣ ಹೆಂಗ ಆತ್ಮ ಆತು? ಆತ್ಮ ಸದ್ರೂಪ ನಿರ್ವಿಕಾರಿ ಅದದು, ಯಾವ ಕಾಲಕ್ಕೂ ಅದು ವಿಕಾರ ಆಗಂಗಿಲ್ಲ. ಕಣ್ಣ ಒಂದು ಕಾಲಕ್ಕ ಪಟುತ್ವ ಇರ್ತದ, ಒಂದು ಕಾಲಕ್ಕ ಮಂದತ್ವ ಆಗ್ತದ, ಒಂದು ಕಾಲಕ್ಕ ಅಂಧತ್ವ ಆಗ್ತದ. ಆತ್ಮದಲ್ಲಿ ಪಟುತ್ವ, ಮಂದತ್ವ, ಅಂಧತ್ವಗಳು ಇಲ್ಲ. ಹೀಗಾಗಿ ಕಣ್ಣ ಹೆಂಗ ಆತ್ಮ ಆಗ್ತದ? ಕಣ್ಣ ಆತ್ಮ ಅಲ್ಲ. ಮತ್ತು ಗುರುಗಳ ಬಳಿ ಬಂದ್ರು, ಗುರುಗಳೇ ಕಣ್ಣ ಆತ್ಮ ಅಲ್ಲ ಅನ್ಲಕತ್ತಾರ, ನಾವೇನ್ ಕಣ್ಣೆ ಆತ್ಮ ಅಂತ ತಿಳ್ಕೊಂಡು ಹೋಗಿದ್ದೆವು. ಅವಾಗ ಗುರುಗಳಂದ್ರು, ನೀವು ಕಣ್ಣು ತೆರೆದ್ರೂ ಸಹಿತ ನಿಮ್ಮ ಕಣ್ಣೆದುರ ಏನಾದರೂ ಹರಿದಾಡಿದ್ದು ಎಲ್ಲವೂ ನಿಮ್ಮ ಗಮನಕ್ಕೆ ಬರ್ತದೇನೋ? ಕಣ್ಣೆದುರ ಯಾರೋ ಹೋಗಿದ್ದು ನಿಮ್ಮ ಲಕ್ಷ್ಯ ಇರಲಿಲ್ಲ ಅಂತಂದ್ರೆ ಕಣ್ಣೆದುರಿಂದ ಯಾರಾದರೂ ಏನು ಗೊತ್ತಾಗಂಗಿಲ್ಲ. ಈಗ ನೀವು ಯಾವಾಗ ಲಕ್ಷ್ಯ ಕೊಟ್ಟು ಆ ಕಣ್ಣಿನ ಮೂಲಕ ನೀವು ಏನಾದರೂ ನೋಡಿದಾಗ ಅಷ್ಟೇ ಆ ವಿಷಯದ ಜ್ಞಾನ ಆಗ್ತದೆ. ಹೀಗಾಗಿ ಅದು ಕಣ್ಣು ಕಾಣುವುದು ಯಾವುದರ ಮೂಲಕ? ಮನಸ್ಸಿನ ಮೂಲಕ ಅಂತ ಹೇಳಿದ್ರು. ಮನಸ್ಸು ಅನ್ನೋದು ಆ ಕಣ್ಣಿನಾಗಿದ್ದರಷ್ಟೇ ಕಣ್ಣು ಕಾಣ್ತದೆ, ಕಿವಿಯಾಗಿದ್ದರಷ್ಟೇ ಕಿವಿ ಕೇಳಿಸ್ತದೆ, ನಾಲಿಗೆ ಒಳಗಿದ್ರಷ್ಟೇ ರುಚಿ. ಮನಸ್ಸು ಎಲ್ಲೋ ಇತ್ತು, ಊಟ ಮಾಡ್ಲಿಕ್ಕತ್ರ ಮಣ್ಣು ತಿಂದಂಗೆ ಆಗ್ತಿರ್ತದೆ, ಊಟ ರುಚಿ ಹತ್ತಂಗಿಲ್ಲ. ಮನಸ್ಸು ಎಲ್ಲೋ ಇತ್ತು, ಬಗಲಾಗ ಹೆಣಿತಿ ಕೂತು ಏನಾರು ಚಂದ ಹಾಡ್ತಿದ್ದಳು ಅಂದ್ರೂ ಅದೇನು ಇಂಪ್ ಅನ್ಸಂಗೇ ಇಲ್ಲ. ಎಲ್ಲಾನು ಕಣ್ಣೆದ್ರೆ ಬೇಕಾದಂತ ಸೌಂದರ್ಯ ಇದ್ರೂ ಮನಸ್ಸು ಎಲ್ಲೇ ಇತ್ತಂದ್ರೆ ಅದರದ್ದೇನು ಅವನಿಗೆ ಲಕ್ಷ್ಯ ಇರಂಗಿಲ್ಲ. ಆ ರೀತಿ ಮನಸ್ಸೇ ಬಹಳ ಮುಖ್ಯ. ಹಿಂಗಾಗಿ ಕಣ್ಣು ಕೆಲಸ ಮಾಡಬೇಕಾದ್ರೆ ಮನಸ್ಸು ಬೇಕು. ಮನಸ್ಸಿಲ್ಲ ಅಂತಂದ್ರೆ ಕಣ್ಣು ಕೆಲಸ ಮಾಡಂಗಿಲ್ಲ. ಹಿಂಗಾಗಿ ಅಂತಃಕರಣನೇ ಆತ್ಮ. ದೇಹಾತ್ಮ ಹೋಯ್ತು, ಇಂದ್ರಿಯ ಆತ್ಮ ಹೋಯ್ತು, ಮುಂದೆಲ್ಲಿಗೆ ಗೊತ್ತು? ಅಂತಃಕರಣನೇ ಆತ್ಮ. ಅದ್ರ ಮಧ್ಯೆ ಒಂದು ಪ್ರಾಣ ಅಂತ ಒಂದದ, ಆ ಪ್ರಾಣನೇ ಆತ್ಮ. ಪ್ರಾಣ ದೊಡ್ಡದು, ಇಂದ್ರಿಯ ದೊಡ್ಡದು ಅಂತೇಳಿ ಹೋರಾಟ ನಡೆದಿತ್ತು. ಪ್ರಾಣದ್ದೇನು ಕೆಲಸ? ಪೈಸೆ ಉಸಿರಾಟ, ಗಾಳಿ, ನಿಂದೇನು ಅಂತ ಅದಕ್ಕಂತಿದ್ದು. ನೋಡೋದು, ತಿನ್ನೋದು, ಕೇಳೋದು, ಮುಟ್ಟೋದು, ಮೂಸಿಸೋದು ನಾವು ಶ್ರೇಷ್ಠ ಅಂತ ಇಂದ್ರಿಯಗಳಂತಿದ್ದು. ಪ್ರಾಣ ಅಂತದ ನಾನು ಶ್ರೇಷ್ಠ. ಅವಾಗ ಇದು ಪ್ರಾಣ ಹೆಂಗ್ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಅದೇನ್ ಮಾಡ್ಬಿಡ್ತು, ಊಟ ನೀರ ಬಿಟ್ಟು ಕೂತ್ಬಿಡ್ತು ಪ್ರಾಣ. ಅದೇನಾಯ್ತು, ಊಟ ಇಲ್ಲ ನೀರಿಲ್ಲ ಅಂತಂದ್ಮೇಲೆ ಕಣ್ಣು ಮಂಜು ಮಂಜು ಆಲಕತ್ತು, ಕೈ ಕಾಲು ನಡಗ್ಲಕತ್ತು, ಮಾತು ಅಳ್ಳಾಡ್ಲಕತ್ತು, ನಡಗ್ಲಕತ್ರು.
ಅದಕ್ಕೆ ಈ ಇಂದ್ರಿಯಗಳಿಗಿಂತ ಪ್ರಾಣ ಶ್ರೇಷ್ಠ. ಪ್ರಾಣ ಇದ್ರೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾವ ಅಂತೇಳಿ ಅಲ್ಲಿ ಪ್ರಾಣದ್ದು ಒಂದ್ಸಾರಿ ಹೇಳ್ತಾರ, ಆಮೇಲೆ ಇಂದ್ರಿಯಗಳ ಬಗ್ಗೆ ಒಂದ್ಸಾರಿ ಹೇಳ್ತಾರ, ಇಂದ್ರಿಯದಿಂದ ಮನಸ್ಸಿನ ಬಗ್ಗೆ ಒಂದ್ಸಾರಿ ಹೇಳ್ತಾರ. ಪ್ರಾಣ ಹೆಂಗ ಆತ್ಮ ಅಲ್ಲ ಅಂತಂದ್ರೆ, ರಾತ್ರಿ ಒಬ್ಬ ಹೆಣ್ಣುಮಗಳು ಮೂಗಿನೊಳಗೆ ವಜ್ರದ ನತ್ತನ್ನು ಹಾಕಿಕೊಂಡು ಮಲ್ಕೊಂಡಿರ್ತಾಳ. ಮಲ್ಕೊಂಡಾಗ ಆಕಿ ಮೂಗಿನೊಳಗೆ ಪ್ರಾಣವಾಯು ಹರಿತಿರ್ತದ. ಆ ಪ್ರಾಣವಾಯು ಹರಿಯುವಾಗ ಕಳ್ಳ ಬಂದು ಅವಳ ಮೂಗಿನೊಳಗಿನ ವಜ್ರದ ನತ್ತು ಬಿಚ್ಚಿಕೊಂಡು ಹೋಗಾಗ ಆಕಿ ನಿದ್ದೆಯಾಗಿದ್ದಳು ಅಂತಂದ್ರ ಏನಾಗ್ತದ? ಪ್ರಾಣ ಆ ಕಳ್ಳನ ಗುರುತಿಸ್ತದೇನದು? ನಿದ್ದೆ ಹತ್ತಿದಾಗ ಪ್ರಾಣವಾಯು ಕೆಲಸ ಮಾಡ್ತಿರ್ತದ, ಉಸಿರಾಡಿಸ್ತಿರ್ತೀರಿ. ನಿದ್ದೆ ಹತ್ತಿದಾಗ ಮಿತ್ರ ಬಂದನಂತಂದ್ರೆ ಅವನಿಗೆ ಕರೆಸಿ ಸನ್ಮಾನ ಮಾಡ್ತಿರೇನು? ನಿದ್ದೆ ಹತ್ತಿದಾಗ ಪ್ರಾಣ ಇರ್ತದ ಇಲ್ಲ? ನಿದ್ದೆ ಹತ್ತಿದಾಗ ಇದ್ರೂ ಸಹಿತ ನೀವು ಯಾರ ಮೇಲೆ ಎಷ್ಟು ಪಂಚಪ್ರಾಣ ಅದಿರಿ, ಆ ಮಿತ್ರ ಬಂದನಲ್ಲಿ ಅವನಿಗೆ ನಿದ್ದೆ ಹತ್ತಿದಾಗ ಜೀವಂತದಿರಿ, ಪ್ರಾಣ ಆದ, ಎಲ್ಲ ಆದ. ಆ ಮಿತ್ರನಿಗೇನು ನೀವು ಉಪಚಾರನೂ ಮಾಡಂಗಿಲ್ಲ. ಕಳ್ಳ ಬಂದು ಏನಾರ ತಗೊಂಡು ಹೋದ್ರೆ ನಿಮಗೆ ನೆನಪನೂ ಇರಲ್ಲ, ಅದು ಗೊತ್ತನೂ ಆಗಲ್ಲ. ಹಿಂಗಾಗಿ ಪ್ರಾಣ ಜಡ. ಆತ್ಮ ಏನದ? ಚಿದ್ರೂಪ ಅದದು, ಅದು ಅರಿತದದು. ಕಳ್ಳನ್ನ ಅರಿತದ, ಮಿತ್ರ ಬಂದರೂ ಅರಿತದ. ಹಿಂಗಾಗಿ ಪ್ರಾಣಕ್ಕ ಅರಿವಿಲ್ಲ. ಹಿಂಗಾಗಿ ಏನಾಗ್ತದ? ಆ ಪ್ರಾಣ ಅನ್ನೋದು ಆತ್ಮ ಅಲ್ಲ, ಅದು ಚಿದ್ರೂಪ. ಆತ್ಮ ಆದ, ಆತ್ಮ ಚಿದ್ರೂಪ ಆದ, ಪ್ರಾಣ ಚಿದ್ರೂಪ ಅಲ್ಲ. ಇಂದ್ರಿಯ ಸದ್ರೂಪ ಅಲ್ಲ, ಆತ್ಮ ಸದ್ರೂಪ ಆದ. ಇಂದ್ರಿಯ ಏನಾಗ್ತದ? ವಿಕಾರ ಆಗ್ತದ. ಅಂಧತ್ವ, ಮಂದತ್ವ, ಪಟುತ್ವ. ಆತ್ಮ ವಿಕಾರ ಆಗಂಗಿಲ್ಲ. ಹಿಂಗಾಗಿ ಆತ್ಮ ನಿರ್ವಿಕಾರ, ಇಂದ್ರಿಯ ವಿಕಾರಿ. ಆತ್ಮ ಸದ್ರೂಪ, ಇಂದ್ರಿಯ ಅಸದ್ರೂಪ. ಪ್ರಾಣ ಅಚಿದ್ರೂಪ, ಆತ್ಮ ಚಿದ್ರೂಪ. ಹಿಂಗ ಹೇಳಿದ್ಮೇಲೆ ಮುಂದೇನಾಯ್ತು? ಪ್ರಾಣದಿಂದ ಇಂದ್ರಿಯ, ಇಂದ್ರಿಯದಿಂದ ಮನಸ್ಸು. ಮನಸ್ಸಿಗೆ ಹೋಗ್ತೀರಿ. ಮನಸ್ಸಿಗೆ ಹೋದ್ಮೇಲೆ ಅಲ್ಲಿ ಮನಸ್ಸೇ ಆತ್ಮ ಅಂತ ತಿಳ್ಕೊಂಡು ಹೋಗ್ತಾವ ಇವು. ಮನಸ್ಸೇ ಆತ್ಮ ಅಂತೇಳಿ ತಿಳ್ಕೊಂಡು ಕೂಡ್ಲೇನೆ ಮನಸ್ಸ ಸಂಕಲ್ಪ ವಿಕಲ್ಪ ಮಾಡ್ತದ. ಅದರದೇ ಇನ್ನ ಒಂದು ಭಾಗ ತನ್ನ ಸಂಸ್ಕಾರಗಳನ್ನ ಚಿತ್ತದೊಳಗೆ ಸಂಗ್ರಹ ಮಾಡ್ಕೋತದ. ಅದರದೇ ಇನ್ನೊಂದು ಭಾಗ ಆ ಒಂದು ಸಂಕಲ್ಪ ವಿಕಲ್ಪಗಳಿಗೆ ಸೂಕ್ತವಾದಂತ ತನ್ನ ನಿರ್ಧಾರ ಹೇಳ್ತದ. ಅದರದೇ ಇನ್ನೊಂದು ಭಾಗ ಅಭಿಮಾನ ಪಡ್ತದ, ತಾ ಮಾಡಿದ್ದೇ ಸರಿ ಅಂತೇಳಿ. ಆತ್ಮದಲ್ಲಿ ಯಾವ ವ್ಯವಹಾರಗಳೇ ಇಲ್ಲ. ಆತ್ಮ ನಿರ್ವ್ಯಾಪಾರಿ, ಅಂತಃಕರಣ ಕಂಪ್ಲೀಟ್ ವ್ಯಾಪಾರಿ ಇದು. ಹೀಗಾಗಿ ಮನಸ್ಸನ್ನು ಏನಲ್ಲ, ಮನಸ್ಸು ಆತ್ಮನಲ್ಲ. ಮತ್ತು ಮುಂದೇನಾಯ್ತು? ಮನಸ್ಸಿಂದ ಆಯ್ತು, ಎಲ್ಲ ಆಯ್ತು. ಮುಂದೆ ಸುಷುಪ್ತಿ, ನಿದ್ದೆಗಣ್ಣಾಗ, ನಿದ್ದೆ ಹತ್ತಿದಾಗ ಅಲ್ಲಿ ಆತ್ಮ ಇರ್ತದ. ನಿದ್ದೆಗಣ್ಣಾಗ ಆತ್ಮ ಇರ್ತದಂತಂದ್ರೆ ಎಂತ ಆತ್ಮ ಅದು? ಆತ್ಮ ಅಜ್ಞಾನದ ನಿದ್ದೆ, ಅದು ಜ್ಞಾನದ ನಿದ್ದೆ ಅಲ್ಲದು, ಅಜ್ಞಾನದ ನಿದ್ದೆ. ಸುತ್ತಮುತ್ತ ಏನೆಲ್ಲ ಇದ್ರೂ ಸಹಿತ ಏನು ಅರಿವಿರ್ಲಾರ್ದಂಗಿರ್ತದ. ಅದಕ್ಕೆ ಆತ್ಮದ ಆನಂದ ಅನ್ನಂಗಿಲ್ಲ. ಅದಕ್ಕೆ ಆತ್ಮದ ಆನಂದ ಹೆಂಗದಂದ್ರೆ ಸುತ್ತಮುತ್ತ ಎಲ್ಲ ಇರಬೇಕು, ಎತ್ತರ ಇರಬೇಕು, ಅಂಟುಕೊಳ್ಳಾರ್ದಂಗಿರ್ಬೇಕು. ಅದಕ್ಕೆ ಆತ್ಮದ ಆನಂದ, ನಿರ್ಲಿಪ್ತವಾದ ಆನಂದ, ಅದಕ್ಕೆ ಆನಂದ ಅಂತಾರೆ. ಹಿಂಗ ಇಲ್ಲೇನದ ಅಂತಂದ್ರ ಅದು ಸಿಸ್ಟಮೆಟಿಕ್ ಆಗಿ ದೇಹ, ಪ್ರಾಣ, ಇಂದ್ರಿಯ ಇವು ಏನೇನವ ಇವು ಯಾವ ಆತ್ಮ ಅಲ್ಲ. ಆತ್ಮದ ಲಕ್ಷಣಗಳೇ ಬೇರೆ, ಇವುಗಳ ಲಕ್ಷಣಗಳೇ ಬೇರೆ. ಪ್ರಾಣ ಒಂದ್ಸಾರಿ ಬರ್ತದ, ಒಂದ್ಸಾರಿ ಹೋಗ್ತಿರ್ತದ. ಪ್ರಾಣ ಒಳಗೆ ಹೊರಗೆ ಓಡಾಡ್ತದ ಇಲ್ಲ?
ನಿಮ್ ಪ್ರಾಣ ಒಳಗ ಹೊರಗೆ ಓಡಾಡ್ತದ ಇಲ್ಲ? ಹೊರಗೆ ಹೋಗ್ತದ ಮತ್ತ ಒಳಗೆ ಬರ್ತದ. ಹಿಂಗ್ಯಾಕ್ ಮಾಡ್ತದ? ಹೊರಗೆ ಹೋಗ್ತದ ಒಳಗೆ ಬರ್ತದ, ಒಳಗೆ ಬರ್ತದ ಮತ್ತ ಹೊರಗೆ ಹೋಗ್ತದ, ಒಳಗ ಓಡಾಡ್ತಿರ್ತದ ಪ್ರಾಣ. ಯಾಕೆ ಹಿಂಗ್ಯಾಕ? ಒಂದಿನ ಆ ಕಡೆ ಹೋಗೋದಾದ ಅಂತೇಳಿ ಹೊರಗಿನ ಜಾಗ ನೋಡ್ಕೊಂಡ್ ಬರ್ತಿರ್ತದ. ಹೋಗಿ ಹೊಸ ಮನಿ ನೋಡ್ಕೊಂಡ್ ಬರ್ಲಕ್ ಹೋಗ್ತಿರ್ತದಲ್ಲ, ಹಂಗ ಹೊಸ ಮನಿ ಕಟ್ಲಕ್ ನೋಡ್ಲಕ್ ಹೋಗಿ ಏನ್ ಮಾಡ್ತೀರಿ? ಆ ಹೊಸ ಮನೆಗೆ ಇರ್ತೀರ ಏನ್ ಮತ್ತ ಹಳಿ ಮನಿಗೆ ವಾಪಸ್ ಬರ್ತೀರ? ಹೊಸ ಮನಿ ಕನ್ಸ್ಟ್ರಕ್ಷನ್ ಮುಗಿಯ ತನಕ ಹಳಿ ಮನೆಗೆ ಇರ್ತೀರ ಇಲ್ಲ? ಹಂಗ ಹೋಗಿ ಹೊರಗೋಗಿ ನೋಡ್ಕೊಂಡ್ ಬರ್ತಿರ್ತದ. ನಮ್ದು ಹೊಸ ಮನಿ ಹೆಂಗ್ ಕಟ್ಲಕತ್ತಾರ ಅಂತೇಳಿ ನೋಡ್ಕೊತದ ಮತ್ ವಾಪಸ್ ಬರ್ತದ. ಹೊರಗೆ ಹೋಗ್ತದ, ನೋಡ್ಕೊತದ, ಮತ್ ವಾಪಸ್ ಬರ್ತದ. ಒಂದಿನ ಏನ್ ಮಾಡ್ಬಿಡ್ತದ? ಹೊರಗೆ ಹೋಗಿದ್ ಆ ಕಡೆ ಹೋಗ್ಬರ್ತದ. ಹೀಗಾಗಿ ಯಾರು ಸಪಕ್ಷ ದೇಹದ ಬಿಟ್ಟು ಆತ್ಮ ಅನ್ನೋದು ಏನು ಇಲ್ಲವೇ ಇಲ್ಲ ಅಂತವ್ರಿಗೆ ಆ ದೇಹ ಸಪಕ್ಷ, ಆ ದೇಹ ಅನ್ನೋದು ಸುಳ್ಳ, ಆತ್ಮ ಅನ್ನೋದೇ ಸತ್ಯ ಅನ್ನೋಂಥವ್ರಿಗೆ ದೇಹ ವಿಪಕ್ಷ. ಇನ್ನು ಯಾರಿಗೆ ಈ ದೇಹದೊಳಗ ಏನೇನದವ, ಇವುದ್ರೊಳಗ ಆತ್ಮ ಅಂದ್ರೆ ಯಾವುದು ಅಂತೇಳಿ ಯಾರಿಗೆ ಸರಿಯಾಗಿ ತಿಳಿದಿಲ್ಲ, ಅವರಿಗೆ ಜಿಜ್ಞಾಸುಗಳು ಅಂತಾರ. ಅವರಿಗೆ ಈ ಒಂದು ಶೋಧ ಮಾಡ್ಲಿಕ್ಕೆ ಹಚ್ಚಾರ. ನಿಶ್ಚಿತ ಜ್ಞಾನ ಇಲ್ಲದವರು, ನಿಶ್ಚಿತ ಜ್ಞಾನ ಇಲ್ಲದವರಿಗೆ ನಿಶ್ಚಿತ ಜ್ಞಾನ ಮಾಡ್ಬೇಕಾಗ್ಯದ. ಇದ್ರ ಪ್ರಕಾರ ಈಗ ನಾನೊಂದು ಕತೆ ಹೇಳಿದ್ನಲ್ಲ ಗುರು ಶಿಷ್ಯರದು, ಎಲ್ಲದರದು ಆತ್ಮದ ಲಕ್ಷಣಗಳು ಮತ್ತು ಈ ಅನಾತ್ಮಗಳ ಲಕ್ಷಣಗಳನ್ನ ಬೇರ್ಪಡಿಸಿ ನೋಡಿ ವಿವೇಕದಿಂದ ಇವ್ಯಾವು ಆತ್ಮ ಅಲ್ಲ, ಆತ್ಮ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಈ ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಏನೇನದವ ಇವೆಲ್ಲ ಏನದವ ಅಸದ್ರೂಪ, ಅಚಿದ್ರೂಪ, ದುಃಖ, ಭಯ, ಚಿಂತೆ ರೂಪ ಮತ್ತು ಅಪೂರ್ಣ ಮತ್ತು ದೋಷಪೂರ್ಣ ಮತ್ತು ಅನಿತ್ಯ. ಹಿಂಗೆಲ್ಲ ಅದಾವ ಅಂತ ತಿಳ್ಕೋಬೇಕು. ಈಗ ಪಿಂಡಸ್ಥಲಿಗೆ ಆತ್ಮಶೋಧನೆ ಪ್ರಾರಂಭ. ಏನಾಯ್ತು? 10:30 ಆಗ್ಯದ. ಈಗ ರಾತ್ರಿ ಆತ್ಮಶೋಧನೆ ಮಾಡ್ಕೋತ ಕೂತ್ರೆ ಹೊತ್ತು ಬಿಡ್ತು. ಇಂಟ್ರೆಸ್ಟಿಂಗ್ ಪಾಠ ತಪ್ಪಿಸ್ಬೇಡ್ರಿ. ಮತ್ತೆ ಆತ್ಮಶೋಧನೆ ಇಂಪಾರ್ಟೆಂಟ್ ಪಾಠಗಳಿರ್ತಾವ. ಇದನ್ನ ಹ್ಯಾಂಗ ಮಾಡಿ ಆತ್ಮವನ್ನ ಈ ದೇಹದಿಂದ ನಾವು ಬೇರ್ಪಡಿಸಿ ತಿಳಿದುಕೊಳ್ಳಬೇಕು ಅನ್ನೋದೇ ವಿವೇಕ ಜಾಗೃತಿಗಾಗಿ ಈ ಪಿಂಡ ಜ್ಞಾನ ಸ್ಥಳ ಅದ. ಈ ಪಿಂಡ ಜ್ಞಾನ ಸ್ಥಳದ್ದು ಸಂಪೂರ್ಣ ಮಾಹಿತಿ ತಗೊಂಡ್ರಿ ಅಂತಂದ್ರ ಮೂರನೇದೇನ್ ಬರ್ತದ? ಈ ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಇವುಗಳಿಗೇನು ಆತ್ಮ ಅಂತ ತಿಳ್ಕೊಂಡು ಇವಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ದಿನ ತಿಕ್ಕಿ ಏನ್ ಮಾಡ್ತಿದ್ದೆ? ಸೇವೆ ಮಾಡ್ತಿದ್ದೆ. ಇದೇ ನನ್ನ ಸಂಸಾರ ಅಂತ ತಿಳ್ಕೊಂಡಿದ್ದೆ. ಇದು ಆತ್ಮ ಅಲ್ಲ, ಇದು ಅನಾತ್ಮ ಅಂತ ತಿಳ್ಕೊಂಡ್ಮೇಲೆ ಮುಂದೆ ಅವನಿಗೆ ಇವುದ್ರ ಬಗ್ಗೆ ಹೇಸಿಕೆ ಬರ್ತು. ಎಂಥದಕ್ಕೆ ನಂಬಿ ನಾನು ಎಷ್ಟು ನನ್ನ ಆಯುಷ್ಯ ಹಾಳು ಮಾಡ್ಕೊಂಡೆ, ಇದರದ ರಕ್ಷಣೆ ಮಾಡ್ಲಕ್ ಹೋಗಿ ಅಂತೇಳಿ. ಅದು ಮೂರನೇ ಸ್ಥಳ ಯಾವುದು? ಸಂಸಾರ ಹೇಯ ಸ್ಥಳ. ಅಂದ್ರೆ ಅನಾತ್ಮದ ಬಗ್ಗೆ ಹೇಯ ಭಾವ, ಆತ್ಮದ ಬಗ್ಗೆ ಪ್ರಿಯ ಭಾವ. ಈ ರೀತಿ ಉಂಟಾಗಂಥದ್ದು ಸಂಸಾರ ಹೇಯ ಸ್ಥಳ. ಇದು ಅಮಂಗಲವಾದದ್ದು, ಇದು ಅಸತ್ಯವಾದದ್ದು, ಇದು ಅನಿತ್ಯವಾದದ್ದು, ಇದು ವಿಕಾರಿಯಾದದ್ದು, ಇದು ಅಜ್ಞಾನಿಯಾದ, ಇದು ದುಃಖಕಾರಕ, ಇದು ಭಯಕಾರಕ, ಇದು ಚಿಂತಾಕಾರಕ, ಇದು ಅಪೂರ್ಣ ಅಂತೇಳಿ ಅದನ್ನು ಜಾಡಿಸಿ ತಿಳಿಸಿಕೊಡ್ತಾರೆ. ತಿಳಿಸಿಕೊಟ್ಟ ಮೇಲೆ ಎಂಥದಕ್ಕೆ ನಂಬಿ ನಾನು ಎಷ್ಟು ದಿವಸ ಕಾಯ್ದ್ನಲ್ಲಪ್ಪ, ಇದಕ್ಕೆ ಎಷ್ಟರ ಸೇವೆ ಮಾಡಿದ್ನಿ ಅಂತೇಳಿ ಅದರ ಬಗ್ಗೆ ಹೇಯ ಭಾವ ಉಂಟು ಮಾಡ್ತಾರ. ಬಹಳ ಪ್ರಾಕ್ಟಿಕಲ್ ಅದ ಇದು. ಒಟ್ಟ ತಪ್ಪಿಸ್ಬೇಡ್ರಿ. ನಮ್ಮ ಪಾಠಗಳು ತಪ್ಪಿಸಿದ್ರಿ ಬಹಳ ಕಳ್ಕೊತೀರಿ. ಇವತ್ತು ಮಧ್ಯಾಹ್ನದ ಪಾಠ ಕೇಳ್ರಿ. ಯಾವ್ದದು? ಮಹಾಲಿಂಗ ರಂಗರದ ಇವತ್ತಿನ ಪಾಠ ಬಹಳ ಚಂದ ಅದ. ಯಾರ ಹತ್ರ ಬುಕ್ ಇತ್ತಂದ್ರೆ ಓದ್ರಿ. 4 ಪುಟದ ವಿಶ್ಲೇಷಣೆ ಅದ, ಮಿಸ್ ಮಾಡ್ಕೋಬೇಡ್ರಿ. ಸುಮ್ಮನೆ ಮಾಡ್ಲಿಕ್ಕತ್ತಿಲ್ಲ ನಾನು ಇದು ಸಾಧನೆ. ನಿಮ್ಮನ್ನ ಒಂದು ಒಳ್ಳೆ ಸ್ಟೇಜಿಗೆ ತಗೊಂಡೋಗಿ ನಿಮ್ಮನ್ನ ಪಾರ್ ಮಾಡಿ, ನಿಮ್ಮನ್ನ ನಾವು ಶುದ್ಧ ಬ್ರಹ್ಮ ಸ್ವರೂಪ ಮಾಡಿ ಪರಮಾನಂದ ಪ್ರಾಪ್ತಿ ಮಾಡೇ ಕೈ ಬಿಡಬೇಕು ಅನ್ನೋದಕ್ಕೆ ಇಷ್ಟು ಗುದ್ದಾಡ್ಲಕತ್ತೀವಿ. ನಿಮ್ಮ ಸಹಕಾರನು ಬಹಳ ಮುಖ್ಯ ಅದ.
ನಿಮ್ಮ ಪಾತ್ರ ನಾವು ವಹಿಸ್ಲಕ್ ಆಗಂಗಿಲ್ಲ, ನಿಮ್ಮ ಪಾತ್ರ ನೀವು ವಹಿಸ್ಬೇಕು, ನಮ್ಮ ಪಾತ್ರ ನಾವು ವಹಿಸ್ತೀವಿ. ಹೀಗಾಗಿ ದಯವಿಟ್ಟು ನಿಮ್ ಕಾಲಿಗೆ ಬಿದ್ದು ಕೇಳ್ತೀವಿ, ಪಾಠಗಳು ಮಿಸ್ ಮಾಡಬೇಡ್ರಿ. ಇದು ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಬಹಳಷ್ಟು ಕಳ್ಕೊತೀರಿ. ನೀವು ಮಿಸ್ ಮಾಡಿದ್ರೆ ನಮ್ಗೆ ಏನು ಫರಕ್ ಬೀಳಂಗಿಲ್ಲ. ಅದರದ್ದು ಮಿಸ್ ಆಗಿದ್ದ ಲಾಸ್ ನಿಮಗಾಗ್ತದ. ಎಚ್ಚರಿಕೆಯಿಂದ ಪಾಠಗಳು ಅಟೆಂಡ್ ಆಗ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುವಿನಿಂದ ಹೇಳ್ರಪ್ಪ, ಏನ್ ಹೇಳ್ತೀರಿ ಹೇಳ್ರಿ? ಯಾರೇನ ಹೇಳಕತ್ತೀರಿ? ಗುರುವಿನಿಂದ ಕೋತಿ ಹಿಡ್ಕೊಂಡಂಗೆ ಹಿಡ್ಕೋಬೇಕು, ಬೆಕ್ಕಿನಂಗೆ ಸರೆಂಡರ್ ಆಗ್ಬೇಕು, ಕತ್ತಿ ಬೆನ್ನ ಹತ್ತದಂಗೆ ಹತ್ತಬೇಕು ಅಂತೇಳಿ ಹಾಡ ಹಾಡ್ತೀರಿ. ನೋಡಿದ್ರೆ ಗುರುವಿಗೆ ಎಕಡೆ ಬಿಡ್ತೀರಿ, ನೀವು ಎಕಡೆ ಹೋಗ್ಬಿಡ್ತೀರಿ. ಹಿಂಗಾದ್ರೆ ಹೆಂಗ? ಓಕೆ. ಅದ್ಯಾವ್ದು ಹಾಡ ಅದಲ್ರಿ? ಹಿಂದಣ ಜನ್ಮ ಹಿಂದುಂಡುಣಬೇಕಾತ್ಮ, ಯಾವ್ದೋ ಒಂದು ಹಾಡ ಅದಾವ. ಗುರುವಿನಿಂದ ಕೋತಿ ಹಂಗ ಬೆನ್ನ ಹತ್ತಿರಬೇಕ, ಕತ್ತಿ ಹಂಗ ಬೆನ್ನ ಹತ್ತಿರಬೇಕ, ಕೋತಿ ಹಂಗ ಹಿಡ್ಕೊಂಡಿರ್ಬೇಕತ್ತದಲ್ರಿ ಹಾಡ. ಯಾವುದು ನೆನಪು ಬರಲ್ಲ? ಎಲ್ಲ ನೀವೇ ಹಾಡಿದು ಇರ್ತಾವ, ಮರ್ತು ಬಿಟ್ಟಿರಿ ಅಷ್ಟೇ. ಕತ್ತಿ ಹಂಗ ಬೆನ್ನ ಹತ್ತಿರ್ಬೇಕ, ಕೋತಿ ಹಂಗ ಹಿಡ್ಕೊಂಡಿರ್ಬೇಕು, ಬೆಕ್ಕಿನಂಗ ಸರೆಂಡರ್ ಇರ್ಬೇಕು. ಅದು ಎಲ್ಲಿ ಒಯ್ದು ಇರ್ತದ ಅಲ್ಲಿ ಕಣ್ಣು ಮುಚ್ಕೊಂಡು ಮಕ್ಕಳಿರ್ತಾವಲ್ಲ ಮರಿಗಳು, ಅದು 7 ಮನಿ ಒಯ್ದು ಇಡ್ತದ. ಹಂಗ ಗುರು ಎಲ್ಲಿ ಇಡ್ತಾನ, ಹೆಂಗ್ ಇಡ್ತಾನ ಹಂಗಿರ್ಬೇಕು. ಗುರುವಿನ ಬಿಡ್ಲಾರ್ದಂಗ ಕೋತಿ ಹೆಂಗ ಮರಿ ತಾಯಿನ ಹಿಡ್ಕೊಂಡಿರ್ತದ ಹಂಗ ಗುರುವಿನ ಹಿಡ್ಕೋಬೇಕು. ಗುರು ಎಲ್ಲಾರ ಅಡ್ಡಾಡಾಗ ಕತ್ತಿ ಮರಿ ಕತ್ತಿನ ಬಿಟ್ಟು ಹಿಡಂಗ್ ಹೋಗಂಗಿಲ್ಲ. ಹಂಗ ಅದನ್ನ ಬಿಡ್ಲಾರ್ದಂಗ ಇದು ಮಾಡ್ಬೇಕು. ನಿನ್ನೆ ಹೊಲದಿಂದ ಬರೋ ಟೈಮ್ನೊಳಗ ಎಲ್ಲ ಕುರಿಗಳಿಗೆ ಒಬ್ಬ ಕುರುಬ ತಗೊಂಡು ಬಂದ ಮೇಯಿಸ್ಕೊಂಡು. ಆಮೇಲೆ ಹೊಲ್ದಾಗ ಆದ್ಮೇಲೆ ಹೊಲ್ದಾಗ ಸೂತ್ತ ಬೇಲಿ ಹಾಕ್ಯಾರ. ಆ ಬೇಲ್ಯಾಗ ಒಂದು 100-150 ಕುರಿ ಮರಿಯವ, ಸಣ್ಣ ಕುರಿ ಮರಿಯವ. ಆ ಕುರಿ ಮರಿದು ಬಾಗ್ಲ ತೆಗೆದ್ ಬಿಟ್ರು ನೋಡ್ರಿ, ಓಸು ಕುರಿ ಮರಿಗಳು ಅವ್ರ ತಾಯಿದವ್ರ ಬಲ್ಲಿ 1000 ಗಟ್ಲೆ ಕುರಿ ಅದಾವ. ಅದ್ರೊಳಗೆ ಹೋಗಿ ತಮ್ಮ ತಾಯಿಯನ್ನೇ ಗುರುತಿಸಿಕೊಂಡು ತಮ್ಮ ತಾಯಿ ಹಾಲೆ ಕುಡಿತಾವ. ಎಂತ ವಿಚಿತ್ರ ಸಂಬಂಧ ಅದೇದು. ಅದಕ್ಕೇನ್ ಹೇಳ್ತಾರ, ಕರ್ಮಗಳು ಅವು ಹೆಂಗ ಕರಗಳು ಕುರಿ ಮರಿಗಳು ತಮ್ಮ ತಾಯಿಯನ್ನ ಹುಡುಕೊಂಡು ಹೆಂಗ ಬಂದು ತಮ್ಮ ತಾಯಿನ ಸೇರ್ತಾವ, ಹಂಗ ನಾವು ಹಿಂದೆ ಯಾವುದೋ ಜನ್ಮದಾಗ ಮಾಡಿದ ಕರ್ಮ ನಮ್ಮನ್ನು ಬಿಡಂಗಿಲ್ಲ. ಅದು ಎಲ್ಲಾದ್ರೂ ಬಂದು ನಾವು ಹಿಡಿದು ಅಟ್ಯಾಕ್ ಮಾಡ್ತದ. ಹಿಂಗಾಗಿ ಹೊಸ ಕರ್ಮ ಮಾಡೋದ್ರಾಗ ಹುಷಾರಾಗಿರ್ಬೇಕು. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ಆ ಕರ್ಮದಿಂದ ನಿರ್ಲಿಪ್ತ ಆಗ್ಬೇಕು. ಶುದ್ಧ ಅಂತಃಕರಣ ಯುಕ್ತ ಆಗಿ ಮತ್ತ ಹಿಂದೆ ಮಾಡಿದ ಕರ್ಮ ಸಂತೋಷವಾಗಿ ಭೋಗಿಸ್ಬೇಕು. ಆತ್ಮ ಅನಾತ್ಮ ಜ್ಞಾನ ಪಡ್ಕೋಬೇಕು. ಅನಾತ್ಮದ ಬಗ್ಗೆ ಹೇಯ ಭಾವ ತಾಳ್ಬೇಕು, ಆತ್ಮದ ಬಗ್ಗೆ ಪ್ರಿಯ ಭಾವ ತಾಳ್ಬೇಕು. ಇದೇ ಮೆಸೇಜ್ ಅಲ್ಲ, ಇನ್ನೇನಲ್ಲ. ಸಿದ್ಧಾಂತಿಕ ಮಾಡಿ ಸಿಸ್ಟಮೆಟಿಕ್ ಆಗಿ ಹೇಳಿರ್ತಾರ, ಕೇಳ್ಕೋತ ಹೋಗ್ಬೇಕು. ಓಕೆ, ಎಲ್ಲರಿಗೂ ನಮಸ್ಕಾರ. ಯಾರು ಏನಾರು ಹೇಳ್ಬೇಕಾ? ಏನಿಲ್ಲ, ಆಯ್ತು. ಶರಣಾರ್ಥಿ.